ಅದ್ವೈತವಾದಿದು, ಇದು ಸಿದ್ಧಾಂತ. ಅದ್ವೈತ ಭೇದ ವಿಕಲ್ಪ ರಹಿತ ಅದ್ವೈತ. ಭೇದ ವಿಕಲ್ಪ ರಹಿತ. ಭೇದಗಳು ಎಷ್ಟು? 8 ಭೇದಗಳು. ಜೀವೇಶ್ವರಾದಿ 5, ಸ್ವಗತಾದಿ 3. ಈ ಭೇದಗಳಿಂದ ರಹಿತದ್ದೇ ಅದ್ವೈತ. ಭೇದ ವಿಕಲ್ಪ ರಹಿತ ಅದ್ವೈತ ಸಿದ್ಧಾಂತ. ಅಧ್ಯಾಸದ ಉತ್ಪತ್ತಿ ಈಗ ನಾವು ಭಿನ್ನತಾ ಹೇಳುತ್ತೇವೆ. ಅಂದ್ರೇನು? ಸಿದ್ಧಾಂತದ ಮತದಲ್ಲಿ ಸಿದ್ಧಾಂತ ಮೇತೋ ಶುಕ್ತಿ ವೃತ್ತಿ ತಾದಾತ್ಮಕ ಅನಿರ್ವಚನೀಯ ಸಂಬಂಧ ರಜತ್ ಮೇ ಉಪಜೆ. ಶುಕ್ತಿಯಲ್ಲಿ ಇರುವ ತಾದಾತ್ಮದು, ಅನಿರ್ವಚನೀಯ ತಾದಾತ್ಮದ ಅನಿರ್ವಚನೀಯ ಸಂಬಂಧ ಬೆಳ್ಳಿಯಲ್ಲಿ ಹುಟ್ಟುತ್ತದೆ. ಅದಕ್ಕೇನೆ ನಾವು ಸಂಸರ್ಗ ಅಧ್ಯಾಸ ಅನ್ನುತ್ತೇವೆ. ಕೇವಲ ಶುಕ್ತಿ ಅಧ್ಯಾಸಿಲ್ಲ, ಕಿಂತು ಶುಕ್ತಿಯ ಅನಿರ್ವಚನೀಯ ತಾದಾತ್ಮ ಸಂಬಂಧದ ಅಧ್ಯಾಸ. ಹೆಂಗೆ ನಾವು ನಿನ್ನ ಸಿದ್ಧಾಂತ ರೀತಿಯಿಂದ ಆತ್ಮದ ಅಧ್ಯಾಸ ಅನಾತ್ಮದಲ್ಲಿ ಇಲ್ಲ, ಆತ್ಮದು ಅನಾತ್ಮದಲ್ಲಿ ಅಧ್ಯಾಸ ಇಲ್ಲ, ಕಿಂತು ಆತ್ಮನ ಅನಿರ್ವಚನೀಯ ತಾದಾತ್ಮ ಸಂಬಂಧ ಅಧ್ಯಾಸ ನಾವು ಹೇಳುತ್ತೇವೆ. ಈ ಸಂಬಂಧ ಅಧ್ಯಾಸ ಹೇಳ್ತಾವನ್ನು ತಿಳ್ಕೊಂಡೇ ಬ್ರಹ್ಮವಿದ್ಯಾವರ್ಣಕಾರರು 6 ಅಧ್ಯಾಸಗಳಲ್ಲಿ ನೀವು ಹೇಳಲ್ಪಟ್ಟಂಥ ಯಾವ ಶಂಕರಾಚಾರ್ಯರು ಅಧಿಷ್ಠಾನ ವಿಷಂ ಸತ್ತ ಅವಭಾಸೋ ಅಧ್ಯಾಸ, ಕೇವಲ ಸಂಬಂಧ ಅಧ್ಯಾಸ ಒಳಗೆ ಅಧಿಷ್ಠಾನ ವಿಷಂ ಸತ್ತ ಅವಭಾಸೋ ಅಧ್ಯಾಸ ಕೊಂಡೋದಿಲ್ಲ. ಹ್ಯಾಂಗೆ ಕೊಂಡೋದಿಲ್ಲ ಪ್ರಭು? ವಿಚಾರ ಚಂದ್ರೋದಯ ಕಡೆ ಹೋಗ್ಬೇಕೀಗ. ಸಾಗರ ಕಡೆ ಬರೋದ್ರಲ್ಲಿ ಜರುರತ್ತೇ ಇಲ್ಲ. 6ನೇ ಕಾಲದಾಗ ಕೇವಲ ಸಂಬಂಧ ಅಧ್ಯಾಸ ನಾವು ಹೇಳಿದೆವು ಅಂದ್ರೆ ನಿಮ್ಮ ಸಂಬಂಧನೂ ವ್ಯಾವಹಾರಿಕ. ಆತ್ಮಂದು ಕೇವಲ ಸಂಬಂಧ ಅಧ್ಯಾಸಗಳಿರ್ತೇವೆ. ಆತ್ಮ ಅಧ್ಯಾಸ ಆಗಮಲ್ಲ. ಮತ್ತೇನೈತಿ? ಆತ್ಮಂದು ಅನಿರ್ವಚನೀಯ ಕೇವಲ ಸಂಬಂಧ ನಾವು ಅನಾತ್ಮದಲ್ಲಿ ಹೇಳ್ತೇವೆ. ಅಂದಮೇಲೆ ಕೇವಲ ಸಂಬಂಧವೇ ಅಧಿಷ್ಠಾನ ಇತ್ತು. ಸಂಬಂಧದ ಅಧ್ಯಾಸ ಹೇಳ್ಕೊತೀವಿ ನಾವು, ಆತ್ಮಂದಲ್ಲ. ಅಂದಮೇಲೆ ಅನಾತ್ಮಗಳನ್ನು ವ್ಯಾವಹಾರಿಕ, ನಿಮ್ಮ ಸಂಬಂಧನೂ ವ್ಯಾವಹಾರಿಕ. ಮತ್ತು ಅಧಿಷ್ಠಾನ ವಿಷಂ ಸತ್ತ ಅವಭಾಸ ಅಧ್ಯಾಸ ಅಂತ ಹೇಳ್ಯಾರ ಶಂಕರಾಚಾರ್ಯರು. ಎಲ್ಲರೂ ಒಪ್ಪಿದೆವು. ಎಲ್ಲರಿಗಿಂತ ವಿಲಕ್ಷಣ ನಾನು ಒಂದು ಲಕ್ಷಣ ಮಾಡಿಲ್ಲ ಅಂತ ಹೇಳ್ಯಾನ. ಮತ್ತು ಲಕ್ಷಣ ಕೊಂಡ್ರೋದಲ್ಲ, ಲಕ್ಷಣ ಕೊಂಡ್ರಲ್ಕತ್ತೇನು ಇಲ್ಲ. ಅದಕ್ಕೆ ಇದು ಯಾರು ಕೇವಲ ಸಂಬಂಧಾಧ್ಯಾಸ? ಯಾರು? ವಾಚಸ್ಪತಿಗಳು ಕೇವಲ ಸಂಬಂಧಾಧ್ಯಾಸ ಒಪ್ಪಿದ ನಂತರ ವಾಚಸ್ಪತಿ ಮೇಲೆ ಬ್ರಹ್ಮವಿದ್ಯಾವರ್ಣಕರ ನಿಮ್ಮ ಕೇವಲ ಸಂಬಂಧಾಧ್ಯಾಸ ಅಧಿಷ್ಠಾನ ವಿಷಂ ಸತ್ತ ಅವಭಾಸ ಅಧ್ಯಾಸ ಮೇಲೆ ಇದು ಕೊಂಡ್ರಲ್ಲ ಲಕ್ಷಣ. ಅದಕ್ಕೆ ಆ ಬ್ರಹ್ಮವಿದ್ಯಾವರ್ಣಕರು ಅದು ಬಿಟ್ಟೇ ಬಿಟ್ಟರು, ಕೇವಲ ಸಂಬಂಧಾಧ್ಯಾಸ. ಅದಕ್ಕೆ ನಾನು ಸಂಬಂಧಿ ಅಧ್ಯಾಸ ಹೇಳುತ್ತೇನೆ. ಸಂಬಂಧಿ ಅಧ್ಯಾಸ ಹೇಳುತ್ತೇನೆ. ಮತ್ತು ಸಂಬಂಧಿ ಅಧ್ಯಾಸ ಹೇಳಿದ್ರೆ ಸಂಬಂಧ ಹೇಳಲಾರ್ದೆ ಅಧ್ಯಾಸ ಆಗಲ್ಲಲ್ರಿ ಅಂತ ವಾಚಸ್ಪತಿಗಳು. ಸಂಬಂಧ ಹೇಳಬೇಕಿಲ್ಲ, ನೀವು ಸಂಬಂಧ ಹೇಳಬೇಕಲ್ಲ. ಸಂಬಂಧ ಹೇಳಿದರೂ ಕೂಡ ನಾನು ಯಾವ ವಿಶಿಷ್ಟ ಆತ್ಮದ ಅಧ್ಯಾಸ ಹೇಳ್ತೇನೆ, ಶುದ್ಧ ಆತ್ಮಂದ ಅಧ್ಯಾಸ ಹೇಳಕತ್ತಿಲ್ಲ. ಅಂದರೆ ಅದ್ವೈತವಾದಿಗೆ ನಾವಿರೋದು ಹೋಲಿಲ್ಲ. ಶುದ್ಧ ದೋಷ ಏನದ ವಿಶಿಷ್ಟ ಸೇ ಶುದ್ಧ ಭಿನ್ನ ಹೇ. ವಿಶಿಷ್ಟ ಸೇ ಈಗ ಆತ್ಮಂದ ಅಂದ್ರೆ ಕೇವಲ ಈ ವಿಶಿಷ್ಟ ಕೂಡ್ಕೊಂಡದ ನೋಡಿ ಎಲ್ಲ ಆತ್ಮ ಇಲ್ಲಿ. ಅವ ಶುದ್ಧ ಏನು ಕೂಡ್ಕೊಂಡಿಲ್ಲ. ಇಂಥ ಆತ್ಮಂದು ಅನಾತ್ಮಲ್ಲಿ ಅಧ್ಯಾಸ ಹೇಳ್ತಾನೆ. ಶುದ್ಧ ಏನದನವ ಅವನದು ಅಧ್ಯಾಸ ಆಗಲ್ಲ. ಕಿಂತ ವಿಶಿಷ್ಟದ ಹೇಳ್ಕತ್ತೀನಿ ನಾನು. ಬ್ರಹ್ಮವಿದ್ಯಾವರ್ಣಕರಣ ವಾಚಸ್ಪತಿಗೆ ಸಮಾಧಾನ ಹೇಳ್ತಾರೆ. ಅಂದಮೇಲೆ ಶುದ್ಧದ ವಿಶಿಷ್ಟ ಹೆಂಗೆ ಹೇಳ್ತೀನಿ ಅಂದರೆ ಯಾವ ರೀತಿ ಬಾವಿ ಒಳಗೆ ನೀರ ಬಕೆಟ್ದಾಗ ತಂದು ಇಟ್ಟೆವು. ಆ ಬಕೆಟ್ದಾಗ ನೀರಿನ ಒಳಗೆ ನಾವು ಬಣ್ಣೆ ಎಬ್ಸಿದೆವು. ಆ ಬಾವಿ ಒಳಗೆ ನೀರ ಶುದ್ಧವಿಲ್ಲ. ಅದಕ್ಕೆ ಏನಾಗಿದೇನು ಇಲ್ಲ. ಕಿಂತು ಬಕೆಟ್ದ ನೀರಿನ ಒಳಗೆ ನಾವು ನೀಲಿ ಬಣ್ಣ ಕೆಂಪು ಬಣ್ಣ ಹಾಕಿದೆವು. ಇದು ವಿಶಿಷ್ಟದ ಹಾನಿ ಆಗಿದ್ರೆ ಏನಿಲ್ಲ, ಶುದ್ಧದ ಹಾನಿ ನಾವು ಮಾಡಿಕೊಡಲ್ಲ ವಾಚಸ್ಪತಿ. ಅದಕ್ಕೆ ಅವರು
ನಾವು ಶುದ್ಧಿಯಲ್ಲಿರುವ ತಾದಾತ್ಮದ ಅನಿರ್ವಚನೀಯ ಸಂಬಂಧ ಬೆಳ್ಳಿಯಲ್ಲಿ ಹುಟ್ಟುತ್ತದೆ. ಅದಕ್ಕೆ ನಾವು ಸಂಸರ್ಗ ಅಧ್ಯಾಸ ಅಂತೇವು. ಅಧಿಷ್ಠಾನದ ಸಂಬಂಧ ಆರೋಪದಲ್ಲಿ अधिष्ठान का संबंध आरोपित में जहाँ जहाँ प्रतीत होवे तहाँ तहाँ अधिष्ठान संबंध ಆರೋಪದಲ್ಲಿ ಎಲ್ಲಿ ಎಲ್ಲಿ ತೋರುವುದು. ಜहाँ ಬಂದರೂ ಬರ್ತದೆ ಅಂದರೆ ಎಲ್ಲೆಲ್ಲಿ ತೋರೋದು ಅಂದರೆ ಸ್ವಲ್ಪ ವಿಶೇಷವಾಗಿ ಹೇಳಬೇಕು ಬರ್ಕೊಬೇಕು. ಜहाँ ಜहाँ ಪ್ರತೀತ್ ಹೋವೆ ತहाँ ಅದನ್ನೇ ತहाँ ತहाँ ಎಲ್ಲ ಕಡೆಯಲ್ಲಿ ಒಂದೇ ಕಡೆ ಇಲ್ಲ. ಅಧಿಷ್ಠಾನ ಸಂಬಂಧ ಆರೋಪಿತದಲ್ಲಿ ಎಲ್ಲೆಲ್ಲಿ ತೋರುವುದು ಅಲ್ಲೆಲ್ಲಿ ಎಲ್ಲ ಅಧಿಷ್ಠಾನದ ಸಂಸರ್ಗ ಅಧ್ಯಾಸನೇ ಇರುತ್ತದೆ. ಅಧಿಷ್ಠಾನದ ಸಂಸರ್ಗ ಅಧ್ಯಾಸ ಇರುತ್ತದೆ. ಅಧಿಷ್ಠಾನ ಸಂಬಂಧ ಆರೋಪಿತ ಮೇ ಅಂದರೆ ಎಲ್ಲೆಲ್ಲಿ ತೋರೋದು ಅಲ್ಲೆಲ್ಲೆಲ್ಲ ನಾವು ಅಧಿಷ್ಠಾನದ ಸಂಸರ್ಗ ಅಧ್ಯಾಸ ಅಂದರೆ ಸಂಬಂಧ ಅಧ್ಯಾಸ. ಸಂಬಂಧ ಅಧ್ಯಾಸ ಅಂದರೆ ಸಂಸರ್ಗ ಅಧ್ಯಾಸ ಹೇಳ್ತೇವೆ. ಯಾಕಂದರೆ ಸಂಸರ್ಗ ಅಧ್ಯಾಸ ವಿನ ಸಂಸರ್ಗ ಅಂದರೆ ಸಂಬಂಧಾಧ್ಯಾಸ ಇಲ್ಲದೇ ಅನ್ಯ ಧರ್ಮದು ಅನ್ಯದಲ್ಲಿ ಪ್ರತೀತಿ ಆಗುವುದೇ ಇಲ್ಲ. ಸಂಸರ್ಗ ಅಂದರೆ ಸಂಬಂಧಾಧ್ಯಾಸ ಹೇಳಲಾರದೆ ಹೊರತು ಅನ್ಯ ಧರ್ಮದು ಅನ್ಯದಲ್ಲಿ ಪ್ರತೀತಿ ಆಗುವುದೇ ಇಲ್ಲ. ಅಂದರೆ ಆ ಯಾವ ಹಗ್ಗದಲ್ಲಿ ತೋರುವ ಇದೊಂದು ಬೆಳ್ಳಿಯಲ್ಲಿ ಅಥವಾ ಹಾವಿನಲ್ಲಿ ಅಧ್ಯಾಸ ಆಗುವುದೇ ಇಲ್ಲ. ಅಂದರೆ ಸಂಸರ್ಗ ಅಂದರೆ ಸಂಬಂಧ ಅಧ್ಯಾಸ ಒಪ್ಪಲಿಲ್ಲ. ಅಂದರೆ ಅನ್ಯ ಧರ್ಮದು ಶುಕ್ತಿಯ ಇದಂ ಧರ್ಮದು ಬೆಳ್ಳಿಯಲ್ಲಿ ಪ್ರತೀತಿನೇ ಆಗುವುದಿಲ್ಲ. ಬೆಳ್ಳಿಯಲ್ಲಿ ಪ್ರತೀತಿನೇ ಆಗುವುದೇ ಇಲ್ಲ. ಆದ್ದರಿಂದ ಈ ನಮ್ಮ ಸಿದ್ಧಾಂತ ಮತದಲ್ಲಿ ಯಾವಾಗ ಈ ತೋರುವ ಜಗತ್ತಿಂದಲಾಗಲಿ ಅನಾತ್ಮವಾದ ಜಗತ್ತಿಂದು ಬ್ರಹ್ಮನಲ್ಲಿ ನಾವು ಸ್ವರೂಪ ಅಧ್ಯಾಸ ಹೇಳ್ತೇವೆ. ಜಗತ್ತಿಂದು ಈ ವಿಶ್ವ ಪ್ರಪಂಚದು ಜಗತ್ತಿಂದು ಬ್ರಹ್ಮನಲ್ಲಿ ನಾವು ಏನು ಹೇಳ್ತೇವೆ ಸ್ವರೂಪ ಅಧ್ಯಾಸ ಹೇಳ್ತೇವೆ. ಸ್ವರೂಪ ಅಧ್ಯಾಸ ಅಂದರೆ ಏನು? ಯಾವುದರದ ಸ್ವರೂಪ ಅನಿರ್ವಚನೆ ಹುಟ್ಟಿ ಇರುವುದೋ ಅದರ ನಾವು ಸ್ವರೂಪ ಅಧ್ಯಾಸ ಹೇಳುತ್ತೇವೆ. ಅಂದಮೇಲೆ ಬ್ರಹ್ಮನಲ್ಲಿ ಜಗತ್ತಿಂದು ಸ್ವರೂಪ ಅಧ್ಯಾಸ ಹೇಳ್ತೇವೆ. ಇನ್ನು ಬ್ರಹ್ಮನಲ್ಲಿ ಇರುವ ಯಾವ ಸತ್ಯಾದಿಗಳಾದವು ಸತ್ವ ಚಿತ್ತು ಆನಂದಾದಿಗಳು ಆ ಜಗತ್ತಿನಲ್ಲಿ ನಾವು ಸಂಬಂಧ ಅಧ್ಯಾಸ ಹೇಳುತ್ತೇವೆ. ಸಂಬಂಧ ಅಧ್ಯಾಸ ಹೇಳುತ್ತೇವೆ. ಇತ್ತಿಲ್ಲ ಯಾವ ರೀತಿ ಈ ಎರಡು ಅಧ್ಯಾಸ ನಾವು ಸ್ವೀಕಾರ ಮಾಡಿದೆವು. ಎರಡು ಅಧ್ಯಾಸ ಸ್ವೀಕಾರ ಮಾಡಿದೆವು ಹೌದಿಲ್ಲ. ಒಂದು ವೇಳೆ ಜಗತ್ತೆಂದು ಸ್ವರೂಪ ಅಧ್ಯಾಸ ಇದರಾಗ ಬ್ರಹ್ಮನ ಸತ್ಯತ್ವವು ಬ್ರಹ್ಮನಲ್ಲಿರುವ ಸತ್ಯತ ಜಗತ್ತಿನಲ್ಲಿ ತೋರುತ್ತದೆ. ಹಿಂಗೆ ನಾವು ಜರ ಹೇಳಿದೆವು ಅಂದರೆ ಅನ್ಯತೆ ಹೇಳಬೇಕಾದವು. ಬ್ರಹ್ಮನ ಸತ್ಯತ ಜಗತ್ತಿನಲ್ಲಿ ತೋರ್ಲಕತ್ತೆ ಅದ ಅಂದ್ರೆ ಅನ್ಯತಾ ಖ್ಯಾತಿ ಹೇಳಬೇಕಾಗುತ್ತದೆ. ಅನ್ಯತಾ ಖ್ಯಾತಿ ಹೇಳಬೇಕಾಗ್ತದೆ. ಬ್ರಹ್ಮನಲ್ಲಿರೋ ಸತ್ಯತೆ ಇಲ್ಲಿ ತೋರ್ಲಕತ್ತೆ ಅದು ಅಲ್ಲಿದೆ ಇಲ್ಲಿ ತೋರ್ಲಕತ್ತೆ ಅಂದರೆ ಅನ್ಯತಾ ಖ್ಯಾತಿ ಹೇಳಬೇಕಾಗ್ತದೆ. ನಾವು ಹ್ಯಾಂಗೆ ಸಂಸರ್ಗ ಅಧ್ಯಾಸ ಹೇಳ್ತೇವಲ್ಲ ಹಂಗೆ ಕೇವಲ ನಾವು ಆ ಬ್ರಹ್ಮನ ಸತ್ಯತ್ವದು ಈ ಜಗತ್ತಿನ ಒಳಗೆ ಬ್ರಹ್ಮನ ಸತ್ಯತ್ವ ಬರೀ ಅಲ್ಲಿದೆ ಇಲ್ಲಿ ತೋರ್ತು ಅಂದರೆ ಅನ್ಯತಾ ಖ್ಯಾತಿ ಹೇಳಬೇಕಾಗ್ತದೆ. ಇಲ್ಲ ಆ ಬ್ರಹ್ಮನ ಸತ್ಯತಾ ಏನದ ಜಗತ್ತಿನಲ್ಲಿ ಅಧ್ಯಸ್ಥ ಆಗ್ಯದ ಅಂದರೆ ಶೂನ್ಯವಾದ ಬರ್ತದೆ. ಬ್ರಹ್ಮನ ಸತ್ಯತ್ವವು ಜಗತ್ತಿನಲ್ಲಿ ಅಧ್ಯಸ್ಥ ಆಗೈತಿ ಅಂದರೆ ಶೂನ್ಯವಾದ ಬರ್ತದೆ. ಬ್ರಹ್ಮನ ಸತ್ಯತಾ ಜಗತ್ತಿನೊಳಗೆ ತೋರ್ಲಕತ್ತದ ಅನ್ಯತಾ ಖ್ಯಾತಿ ಸ್ವೀಕಾರ ಮಾಡಬೇಕು. ಇಲ್ಲ ಬ್ರಹ್ಮನ ಸತ್ಯತಾ ಜಗತ್ತಿನೊಳಗೆ ಅಧ್ಯಸ್ಥ ಆಗೈತಿ ಅಂದರೆ ಶೂನ್ಯವಾದ ಹೇಳಬೇಕಾಗ್ತದೆ. ಶೂನ್ಯ ಬ್ರಹ್ಮನ ಏನು ಸತ್ಯತ ಅದಲ್ಲ ಈ ಜಗತ್ತಿನೊಳಗೆ ಅಧ್ಯಸ್ಥ ಅಂತ ಹೇಳಿದರೆ ಜಗತ್ತು ಸತ್ಯ ಆಯಿತು ಅಂದರೆ ಇದು ಅಧ್ಯಸ್ಥ ಅಂದರೆ ಹೆಂಗೆ ನಾವು ಈ ಜಗತ್ ಲಕ್ಷಣ ಸಂಪೂರ್ಣವಾಚಾರದ ಬಿಟ್ಟೆವು ತೆಗೆದೆವು ಶೂನ್ಯನೇ ಬರ್ತದೆ ಅಲ್ಲ. ಜಗತ್ ಲಕ್ಷಣ ಹೇಳಿದರೆ ಮತ್ತೇನದ ಅಲ್ಲಿ ಏನೂ ಇಲ್ಲ, ಅಸಜ್ಜಡ ದುಃಖ. ಹಂಗೆ ಬ್ರಹ್ಮನಲ್ಲಿರುವ ಸತ್ಯತ ಈ ಜಗತ್ತಿನೊಳಗೆ ನಾವು ಅಧ್ಯಸ್ಥ ಅಂತ ಹೇಳಿದರೆ ಹೆಂಗೆ ಆತ್ಮ ಅಧ್ಯಾಸ ಆಗೋಣ. ಆತ್ಮನೂ ಆರೋಪಿತ ಕಲ್ಪಿತ ಅದ. ಆತ್ಮನೂ ನಾವು ಅಧ್ಯಾಸದವು ಹೇಳಿದೆವು.
ಅಂದರೆ ಆತ್ಮ ಏನದ ಆರೋಪಿತ ಕಲ್ಪಿತ ಅದ. ಆರೋಪಿತ ಅವನೇ ಕಲ್ಪಿತ ಆದ್ರೆಲ್ಲ ಸುಮ್ಮನೆ ಬಂತು. ಸುಮ್ಮನೆ ನಿಮ್ಗೆ ತಿಳಿದಿಲ್ಲ, ಸುಮ್ಮನೆ ಬಂತು. ನಾವು ಎರಡೂ ಯಾಕೆ ಒಪ್ಪಿದೆವು? ಅನ್ಯೋನ್ಯ ಅಧ್ಯಾಸದಲ್ಲಿ ಎಲ್ಲ ಅಧ್ಯಾಸಗಳು ನಾವು 6 ಅಧ್ಯಾಸ ಹೇಳಿದೆವು. 6 ಅಧ್ಯಾಸ ತಿಳಿಲಿಲ್ಲ ನಿಮಗಂದ್ರೆ ಇವೆರಡು ಅಧ್ಯಾಸ, ಇವು ಸಂಸರ್ಗ ಅಧ್ಯಾಸ, ಸಂಬಂಧ ಅಧ್ಯಾಸರೇ ತಿಳ್ಕೊರಿ ಅಂದರೆ ಎಲ್ಲ ಅಧ್ಯಾಸ ತಿಳ್ಕೊಂಡ್ರೆ ಅದರೊಳಗೆ ಮತ್ತು ಅನ್ಯೋನ್ಯ ಅಧ್ಯಾಸ ಒಂದರ ತಿಳ್ಕೊರಿ. ಅನ್ಯೋನ್ಯ ಅಧ್ಯಾಸ ಇದು ಅನಿರ್ವಚನೀಯ ತಾಜಾ ಅನಿರ್ವಚನೀಯ ಸ್ವರೂಪದ ಅನಿರ್ವಚನೀಯ ಉತ್ಪತ್ತಿ ಅದಕ್ಕೆ ಸಂಸರ್ಗ ಸ್ವರೂಪ ಅಧ್ಯಾಸ, ಇದರ ಸಂಬಂಧ ಅಧ್ಯಾಸ. ಹೌದಾ? ಈಗ ಆ ಯಾವ ಬ್ರಹ್ಮನ ಸತ್ಯತಾರು ಸಂಬಂಧ ನಾವು ಹೇಳಲಿಲ್ಲ ಜಗತ್ತಿನ ಒಳಗಂದರೆ, ಜಗತ್ತಿನೊಳಗೆ ಸಂಬಂಧ ಹೇಳಲಿಲ್ಲ. ಬ್ರಹ್ಮನ ಸತ್ಯತ್ವದ ಅನಿರ್ವಚನೀಯ ತಾದಾತ್ಮ ಸಂಬಂಧ ಅಧ್ಯಾಸ ಜಗತ್ತಿನ ಒಳಗೆ, ಸದ್ರೂಪ ಸಂಬಂಧ ಅಧ್ಯಾಸ ಜಗತ್ತಿನ ಒಳಗೆ, ಚಿದ್ರೂಪ ಸಂಬಂಧ ಅಧ್ಯಾಸ ಬುದ್ಧಿ ಒಳಗೆ, ಆನಂದ ಸಂಬಂಧ ಅಧ್ಯಾಸ ದುಃಖದ ಒಳಗೆ. ಅಂದರೆ ನಾವು ಈ ಸಂಬಂಧ ಹೇಳಲಿಲ್ಲ, ಹೇಳಿಲ್ಲ ಅಂದರೆ ಆ ಜಗತ್ತು ಏನದಲ್ಲ ಇದು ಸತ್ಯ ಆಗಿಬಿಡ್ತೈತಿ. ಇದರಲ್ಲಿ ಸದ್ರೂಪದ ಸಂಬಂಧ ಅಧ್ಯಾಸ ಹೇಳೋಣದಿಂದ ಈ ಜಗತ್ತದ ಸತ್ಯತ್ವದ ಬಟ್ ನಾವು ಸಂಬಂಧ ಹೇಳಲಿಲ್ಲ. ಇದರದು ಸಂಬಂಧ ಅಧ್ಯಾಸ ಇದ್ರೆ ಹೇಳಿ ಅನಿರ್ವಚನಿ ಸದ್ರೂಪದ ಸಂಬಂಧ ಅಧ್ಯಾಸ ಜಗತ್ತಿನ ನೋಡಿ ಹೇಳಲಿಲ್ಲ. ಆ ಜಗತ್ತು ಸತ್ಯ ಆಯಿತು. ಜಗತ್ತು ಏನಾಯಿತು? ಸತ್ಯ ಆಯಿತು. ಸತ್ಯ ಅಂದಮೇಲೆ ದ್ವೈತಾಪತ್ತಿ ಬಂತು, ಅದ್ವೈತ ಹಾನಿ ಆಯಿತು. ಅದ್ವೈತ ಏನಾಯಿತು? ಹಾನಿ ಆಯಿತು. ಇದರ ಸಲುವಾಗಿಯೇ ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಒಂದು ಸ್ವರೂಪ ಅಧ್ಯಾಸ, ಒಂದು ಸಂಸರ್ಗ ಅಧ್ಯಾಸ ಒಪ್ಪಿದೆವು. ಅದಕ್ಕೆ ಅದರದನ್ನು ಸಾರಭೂತ ಶಂಕರಾಚಾರ್ಯರು ಅನ್ಯೋನ್ಯಾಧ್ಯಾಸ ಅಂತ ಮಾಡಿದರು. ಆ ಅನ್ಯೋನ್ಯಾಧ್ಯಾಸ ಒಪ್ಪಲಾರದೆ ಹೊರತು ನಾವು ಯಾವುದರದು ಅಧ್ಯಾಸ ಆಗುವುದಿಲ್ಲ. ಧರ್ಮಕ್ಕೆ ಅನ್ಯಮೇ ಪ್ರತೀತಿ ನೈವು ಈ ರೀತಿ ಸೇ ಅಧ್ಯಾಸವಿನ ನೋಡಿ. ಈಗ ಅವನು ಹೇಳ್ತಾರೆ, ಈಗ ಈ ರೀತಿಯಿಂದ ಅಧ್ಯಾಸವಿನ ಅಧ್ಯಾಸ ಆಗಲಾರದೆ ಶುಕ್ತಿವೃತ್ತಿ ಇದಮತಾಕ ಶುಕ್ತಿಯಲ್ಲಿರುವ ಇದಮತಾಕ ಶುಕ್ತಿಯ ಇದಮಕ ಅಂತರ್ರಜತಮೇ ಪ್ರತೀತಿಗೆ ಅಸಂಭವತೆ ಅಂತರ ಒಳಗೆ ಬೆಳ್ಳಿಯಲ್ಲಿರುವ ಜ್ಞಾನದ ಅಸಂಭವದಿಂದ ಆತ್ಮಖ್ಯಾತಿವಾದ ಸಂಗತ ಹೇ. ಇನ್ನು ಆತ್ಮಖ್ಯಾತಿ ಅಧ್ಯಾಸ ಹೇಳಲಾರದೆ ಹೊರತು ಆ ಇದಮರು ರಜತದಲ್ಲಿ ನೀ ಹೇಳಿಲ್ಲ ಅಂದ್ರೆ ಆ ವಾಸ್ತವಿಕ ಅಸಂಭವೇ ಆಗ್ಬಿಡ್ತದೆ, ಅಸಂಭವನೇ ಆಗುತ್ತದೆ. ಅದಕ್ಕೆ ಆತ್ಮಖ್ಯಾತಿವಾದ ಅಸಂಗತಿ ಇರುತ್ತದೆ. ಅನಿರ್ವಚನಿ ಗೊತ್ತಾಯ್ತಲ್ಲ, ಒಂದು ಅವ ಹಿಂದೆ ಹೇಳಿದ್ರು ಹಿಂದೆ ಆತ್ಮಖ್ಯಾತಿದವ ಕೇವಲ ಬಾಯತದಲ್ಲಿ ಅಟ್ಟೆ ತೋರ್ತದ, ಇದಮ್ಮ ಏನು ತೋರೋದಿಲ್ಲ, ಬಾಯತ ಅಟ್ಟೆ ತೋರ್ತದ, ಅದಕ್ಕೆ ನಮ್ಮದಲ್ಲಿ ಇಲ್ಲ ಆಗವದ ಅಂತ ಹೇಳ್ಯಾನ. ಅದಕ್ಕೆ ಅಧ್ಯಾಸ ಆಗಲಾರದೆ ಹೊರತು ಹೊರಗೆ ಇರುವ ಯಾನು ಇದಂತಾದು ರಜತದಲ್ಲಿ ಹೇಳಿಲ್ಲ ಅಂದರೆ ಆತ್ಮಖ್ಯಾತಿ ಅಸಂಗತ ಜ್ಞಾನ ಬೆಳ್ಳಿದ ಜ್ಞಾನದ ಅಸಂಭವನೇ ಆಗ್ತದೆ. ಆತ್ಮಖ್ಯಾತಿ ಅಸಂಗತ. ಅವರ ಅನಿರ್ವಚನೀಯ ವಸ್ತುಕ್ಕೆ ಅಪ್ರಸಿದ್ಧ ಕಲ್ಪನಾ ದೋಷಕಯ. ಹಿಂದೆ ಅನಿರ್ವಚನೀಯ ವಸ್ತು ಇಲ್ಲವೇ ಇಲ್ಲ, ಅದು ಸತ್ಯ ಒಪ್ಪಬೇಕಾಗುತ್ತದೆ. ಅದು ಅನಿರ್ವಚನೀಯ ವಸ್ತು ಲೋಕದಲ್ಲಿ ಅಪ್ರಸಿದ್ಧ ಅಂತ ಹಿಂದೆ ಹೇಳ್ಯ ನೋಡ್ರಿ, ಹಿಂದಿನ ಪೇಜ್ ಮೇಲೆ. ಹೌದಿಲ್ಲ? ಆ ಅನಿರ್ವಚನೀಯ ಕಲ್ಪನಾ ದೋಷ ಏನು ಹೇಳಿದಿ ಅದನ್ನು ಕೂಡ ಅದು ಸಿದ್ಧಾಂತದ ಅಜ್ಞಾನದಿಂದ ಹೇಳ್ಕೊಂಡು ಬಂದಿದ್ದೀನಿ. ಸಿದ್ಧಾಂತದ ಅಜ್ಞಾನದಿಂದನೇ ಸಿದ್ಧಾಂತಕ್ಕೆ ಕಯ ಸೋಬಿ ಸಿದ್ಧಾಂತಕ್ಕೆ ಅಜ್ಞಾನ ಸೇ ಕಯ ಹೇ. ಅಂದರೆ ನಿನಗೆ ಸಿದ್ಧಾಂತದ ಅಜ್ಞಾನ ಅದ ಕಾಯತೆ. ಅದ್ವೈತವಾದ ಕಾಯ ಮುಖ್ಯ ಸಿದ್ಧಾಂತ ಹೇ. ಅದ್ವೈತವಾದದು ಮುಖ್ಯ ಸಿದ್ಧಾಂತ ಇರುತ್ತದೆ. ಅದ್ವೈತವಾದದಲ್ಲಿ ನಾವು ದೃಷ್ಟಿವಾದ ಹೇಳುವುದಿಲ್ಲ. ದೃಷ್ಟಿವಾದ ಅದು ಕೇವಲ ಕನಿಷ್ಠ ಅಧಿಕಾರಿಗಳಿದ್ದವು. ಮುಖ್ಯವಾಗಿ ನಮ್ಮ ಸಿದ್ಧಾಂತ ಮತದಲ್ಲಿ ಎಲ್ಲ ಒಂದು ಪ್ರಾತಿಭಾಷಿಕ, ಒಂದು ಫಾರ್ಮಲ್, ಎರಡೇ ಸತ್ತ ಅದಾವು. ವ್ಯಾವಹಾರಿಕ ಸತ್ತ ಅದಕ್ಕೆ ತಳಗೆ ಹೇಳ್ತೇನೆ ನಾವು ಯಾಕೆ ಒಪ್ಪಿದೆವು ವ್ಯಾವಹಾರಿಕ ಸತ್ತ. ಅದಕ್ಕೆ ಸಿದ್ಧಾಂತ ಮತದಲ್ಲಿ ಸೃಷ್ಟಿವಾದವೇ ಮುಖ್ಯದ ಹೇಳೋದು ಮುಖ್ಯವಾದ. ಇನ್ನು ಕನಿಷ್ಠ ತಿಳಿಲಿಲ್ಲ ಅಂದರೆ ನಾವು ಕೆಳಗೆ ಬಂದು 3 ಸತ್ತ ಒಪ್ತೇವೆ. ವಾಸ್ತವಿಕ ಮುಖ್ಯ ಸಿದ್ಧಾಂತ ಅಂದ್ರೇ ಸೃಷ್ಟಿವಾದ. ಸೃಷ್ಟಿವಾದ ಎದಕ್ಕತ್ತಾರ ಪ್ರಭು? ಅದಕ್ಕೆ ಏನಂತಾರ?
ದೃಷ್ಟಿ ಸೃಷ್ಟಿ ಅಂದ್ರೆ ಏನು? ಸೃಷ್ಟಿಕಿನ ಪೂರ್ವದಲ್ಲಿ ದೃಷ್ಟಿ ಇರೋದು. ಅದು ಹಂಗಂದ್ರೆ ಏನು ರೀ? ಅದು ಲಕ್ಷಣ ಹೇಳಿ. ಲಕ್ಷಣ ದೃಷ್ಟಿ ಕೈಯೇ अविद्यावृत्ति रूप ज्ञान ता अविद्यावृत्ति रूप ज्ञान के आगे पीछे सृष्टि नहीं ನೋಡು ಕಾಲದಲ್ಲಿ ಅಷ್ಟೇನೇ ಪದಾರ್ಥದ ಆ ನೋಡೋಕ್ಕಿಂತ ಮೊದಲು ನಂತರ ಸೃಷ್ಟಿನೇ ಇಲ್ಲವೇ ಇಲ್ಲ. ಇದಕ್ಕೆ ನಾವು ದೃಷ್ಟಿ ಸೃಷ್ಟಿವಾದ ಅನ್ನುತ್ತೇವೆ. ಹಂಗೆ ಅಹಂಕಾರ ಇದು ವಿಚಾರ ಸಾಗರ ಎರಡನೇ ತರಂಗ ಒಳಗೆ ನಾವು ನಮ್ಮ ಸಿದ್ಧಾಂತದಲ್ಲಿ ಮುಖ್ಯ ಸಿದ್ಧಾಂತದ ಅಹಂಕಾರ ಇದು ಅರ್ಥಾಧ್ಯಾಸ ಸಿದ್ಧಾಂತ ಹೇಳೋರವರು. ಇಲ್ಲಿ ನಮಗೇನು ನಾವೇನು ವ್ಯವಹಾರ ಮಾಡ್ತೇವೆ, ನಾನು ಎಲ್ಲ ನಾನು ಅಹಂಕಾರ ಕೂಡ್ಕೊಂಡೇ ವ್ಯವಹಾರ ಆಗ್ತದೆ. ಅಹಂಕಾರ ಒಂದು ಹೋಯ್ತು ಅದು ಮುಕ್ತನೇ. ಮತ್ತು ಅಹಂಕಾರ ಇದು ಅರ್ಥಾಧ್ಯಾಸ. ಆ ಅಹಂಕಾರದ ಜ್ಞಾನವೇ ಜ್ಞಾನಾಧ್ಯಾಸ. ಅಹಂಕಾರದ ಜ್ಞಾನ ಇವೆರಡು ಅರ್ಥಾಧ್ಯಾಸ ಜ್ಞಾನಾಧ್ಯಾಸ ಇವೆರಡು ದೃಷ್ಟಿ ಸೃಷ್ಟಿವಾದಗಳು ಹೇಳ್ತೇವೆ ನಾವು. ತೋರು ಕಾಲದಲ್ಲಿ ಅಷ್ಟೇ ಅದ, ಮೊದಲನೂ ಇಲ್ಲ ನಂತರನೂ ಇಲ್ಲ. ಇದುವೇ ನಮ್ಮ ಮುಖ್ಯ ಸಿದ್ಧಾಂತ. ಈ ದೃಷ್ಟಿ ಸೃಷ್ಟಿವಾದಿಗಳಿಗೆ ವೇದಾಂತ ದಂಡೋರ ಅಂತ ವಿಚಾರ ಸಾಗರ ಎರಡನೇ ತರಂಗೊಳಗೆ ಹೇಳ್ಕೊಂಡು ಬಂದಾರ. ತಿಳಿತಾ? ಹಾಂ, ಅಂದರೆ ಅಲ್ಲಿ ನಾವು ದೃಷ್ಟಿ ಸೃಷ್ಟಿ 394 394 ಮುಖ್ಯ ಸಿದ್ಧಾಂತ ಏನಿದಿಲ್ಲ ಅಂದರೆ ದೃಷ್ಟಿ ಸೃಷ್ಟಿವಾದ. ಇದೇ ವೃತ್ತಿ ಪ್ರಭಾಕರದಲ್ಲಿ 394 ಪೇಜ್. ಮುಖ್ಯ ಸಿದ್ಧಾಂತ ಹೈ. ಏನು ಸಿದ್ಧಾಂತ ಅದ ನಿಮ್ಮಲ್ಲಿ? ಚೇತನ ಮಾತ್ರ ಸತ್ಯ ಹೈ. ಚೇತನ ಏನೈತಲ್ಲ ಆ ಚೇತನ ಮಾತ್ರ ಅದು ಸತ್ಯ ಇರುತ್ತೆ. ಚೇತನ ಅದಕ್ಕತ್ತರ जो ज्ञान रूप होवे सर्व घटपटादि को जाने, जिसको मन इंद्रिय जाने सके नहीं किंतु मन इंद्रिय को आप जाने, सो चेतन है. ಅದಕ್ಕೆ ಚೇತನ ಅನ್ಬೇಕು. ಇದು ಯಾವಾಗ 83ದಾಗ ಕಂಡು ಮಾಡಿದೆವು ನಾವು. 83ದಾಗ ಹಾಗೆ ಕಂಡು ಮಾಡ್ಕೋತಿದ್ದೆವು. ತಿಳಿತಾ? ಹಾಗೆ ಕೇಳ್ತಿರ್ತೀನಿ ನಿಮ್ಗೆ. ಅದ್ವೈತವಾದ ಇದು ಮುಖ್ಯ ಸಿದ್ಧಾಂತ. ಏನು ಸಿದ್ಧಾಂತ? ಚೇತನ ಮಾತ್ರ ಸತ್ಯ. ಚೇತನ ಒಂದೇ ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಸತ್ಯ. ಚೇತನಕ್ಕಿಂತ ಮತ್ತೊಂದು ಬೇರೆ ಯಾವುದು ಸತ್ಯ ಅನ್ನೋದು ವಸ್ತುನೇ ನಮ್ಮಲ್ಲಿಲ್ಲ. ತಾಸೆ ಭಿನ್ನ ಸಕಲ ಅಂದರೆ ಕಾರ್ಯ ಕಾರಣ ಮಿಥ್ಯಾ. ಸಕಲ ಒಂದು ಕಾರ್ಯದ ಒಂದು ಕಾರಣ. ಜಗತ್ತಿನೊಳಗೆ ಒಂದು ಕಾರಣ ಇರ್ತದೆ, ಒಂದು ಕಾರ್ಯ. ಎಲ್ಲ ಕಾರ್ಯ ಕಾರಣ ಎಲ್ಲ ಮಿಥ್ಯಾನೇ ಅದ. ठीक है, मिथ्या है. अनिर्वचनीय को मिथ्या कहे, अनिर्वचनीय को मिथ्या कहे. ಯಾತೆ ಅನಿರ್ವಚನೀಯ ಅಂದ್ರೆ ಮಿಥ್ಯಾ ಅಂತ ಹೇಳೋದಾಯ್ತು. ಮತ್ತು ಅನಿರ್ವಚನೀಯ ಅಂದರೆ ಏನು? ಮಿಥ್ಯಾ. ಅನಿರ್ವಚನೀಯ ಅಂದರೆ ಹಂಗೆ ಹೇಳೋದು. ಹಾಂ ಹಾಂ, ಸತ್ ಮತ್ತು ಅಸತ್ಗಿಂತಲೂ ವಿಲಕ್ಷಣವಾಗಿರುವುದಕ್ಕೆ ಅದೇ ಹಂಗೆ. ಸತ್ ಅಂದರೆ ತ್ರಿಕಾಲ ಆಬಾದಿತ್ಕು ಸತ್ ಕಹಿಯೇ. ಹಾಂ, ಯಾವುದು ಮೂರು ಕಾಲದಲ್ಲಿ ವಾದ ಆಗೋದಿಲ್ಲ ಅದು ಸತ್. ಹಾಂ, ಸತ್ಗಿಂತಲೂ ವಿಲಕ್ಷಣ. ಸತ್ಗಿಂತಲೂ ವಿಲಕ್ಷಣ ಅಂದ ಕೂಡ ಅಸತ್ ಕಡೆಗೆ ಹೋಗಬಾರ್ದು. ಅಸತ್ ಕಡೆಗೆ ಹೋಗಬಾರ್ದು. ಯಾಕಂದ್ರೆ ಅಸತ್ತಕ್ಕೆ ಲಕ್ಷಣ ಮಾಡಿದ್ದೀವಿ. ತ್ರಿಕಾಲ ಅಸತ್ ಕಡೆ ಹೋಗಬಾರ್ದು. ವಿಲಕ್ಷಣ ಕೂಡ ನಾವೇನಂತೀವಿ ಅಸತ್ ಸ್ಫೂರ್ತಿ ರಹಿತ ಸತ್ಯ. ಸತ್ತ ಇಲ್ಲ, ಸ್ಫೂರ್ತಿ ಇಲ್ಲ. ಪರಂತು ಭ್ರಾಂತಿಗೆ ಅದು ಕಾರಣ ಆಗಿದ್ರೆ ಸತ್ತ ಕೊಟ್ಟು ಸ್ಫೂರ್ತಿ ಕೊಟ್ಟು ಅದಕ್ಕಿಂತಲೂ ವಿಲಕ್ಷಣವಾಗಿರುವುದೇ ಅನಿರ್ವಚನ. ಚೆನ್ನಾಗಿ ಹೇಳಿ ಬಂದಿಲ್ಲ. ಇದು ಸತ್ತ, ಇದು ಅಸತ್ತ. ಇದು ಸತ್ತ, ಇದು ಅಸತ್ತ. ಹೌದಿಲ್ಲ? ಸತ್ತ ಅಸತ್ಕಿತ್ತಂದ್ರೆ ಇದಕ್ಕಿಂತ ವಿಲಕ್ಷಣ ಇದು, ಇದಕ್ಕಿಂತ ವಿಲಕ್ಷಣ ಇದು ಅಂತ ಹಿಂಗೆ ಅರ್ಥ ಮಾಡಬೇಡ. ಸತ್ತಂದ್ರೆ ಮೂರು ಕಾಲಗಳಲ್ಲಿ ಯಾವುದು ಬಾಧ ಹೊಂದುವುದಿಲ್ಲ ನೋಡು, ಅದಕ್ಕೆ ಸತ್ತ. ಅದಕ್ಕಿಂತ ವಿಲಕ್ಷಣ ಅಂದರೆ ಜ್ಞಾನದಿಂದ ಬಾಧ ಹೊಂದಲ್ಲ ಯೋಗ್ಯ. ಇದು ಮಾಡು. ಇದಕ್ಕಿಂತ ವಿಲಕ್ಷಣ ಅಂದ್ರೆ ಜ್ಞಾನ ಸೇ ಬಾಧ ಹೋನೆ ಯೋಗ್ಯ. असत ಅಂದ್ರೆ ಸತ್ತಾಸ್ಫೂರ್ತಿ ರಹಿತಗೂ ಅಸತ್ಕಯೇ. ಸತ್ತಾಸ್ಫೂರ್ತಿ ರಹಿತ ಕಸ. ಇದಕ್ಕಿಂತ ವಿಲಕ್ಷಣ ಅಂದರೆ ಸ್ವರೂಪವಾನ್. ಜ್ಞಾನ ಸೇ ಬಾಧ ಹೋನೆ ಯೋಗ್ಯವಾನ್ ಸ್ವರೂಪವಾನ್ अनिर्वचनीय पद का अर्थ है. इधर अनिर्वचनीय को मिथ्या कहे. याते चेतन से भिन्न पदार्थ को सत्य कथन में ही अप्रसिद्ध कल्पना है. ಚೇತನಕ್ಕಿಂತ ಭಿನ್ನವಾಗಲ್ಪಟ್ಟಂಥ ಪದಾರ್ಥಗಳಲ್ಲಿ ನೀವು ಸತ್ಯ ಹೇಳಕತ್ತೀರಲ್ಲ, ಇದು ನಿಮ್ಮದು ಅಪ್ರಸಿದ್ಧ ಕಲ್ಪನಾ ಇರುತ್ತದೆ. चेतन से भिन्न पदार्थ में अनिर्वचनीयता तो अति प्रसिद्ध है.
ಚೇತನಕ್ಕಿಂತ ಭಿನ್ನ ಪದಾರ್ಥಗಳಲ್ಲಿ ಅನಿರ್ವಚನೀಯದು ಅದು ಅತಿ ಪ್ರಸಿದ್ಧ ಅದ ಹೇಳ್ತಿಲ್ಲ, ಅಪ್ರಸಿದ್ಧ ಅಲ್ಲ. ಅವ ಅಪ್ರಸಿದ್ಧ ತಿಳಿಯಲಿಲ್ಲ, ಅತಿ ಪ್ರಸಿದ್ಧದ. ಚೇತನಕ್ಕಿಂತಲೂ ಭಿನ್ನ ಪದಾರ್ಥವ ಇವೆಲ್ಲ ಅನಿರ್ವಚನೀಯ ನಮ್ಮ ಸಿದ್ಧಾಂತದಲ್ಲಿ. ನೀ ಅಪ್ರಸಿದ್ಧ ತಿಳಿದಿಲ್ಲ, ಅನಿರ್ವಚನೀಯದು ಅಪ್ರಸಿದ್ಧಿಲ್ಲ, ಅತಿ ಪ್ರಸಿದ್ಧ ಇರುತ್ತದೆ. जब युक्ति से विचार करे तब किसी अनात्म पदार्थ ಅಂತ ಸ್ವರೂಪ ಸಿದ್ಧ ಹೋವೇ ನಹಿ. ಯಾವ ಕಾಲದಾಗ ನಾವು ಯುಕ್ತಿ ದೃಷ್ಟಾಂತದಿಂದ ವಿಚಾರ ಮಾಡಿದ್ದಾದರೆ ಶುಕ್ತಿರಸ್ತಾದವು ಅಂತ ಈ ರೀತಿ ಯುಕ್ತಿಯಿಂದ ವಿಚಾರ ಮಾಡಿದ್ದಾದರೆ ಆವಾಗ ಯಾವ ಅನಾತ್ಮ ಪದಾರ್ಥಗಳಿಗೂ ಸ್ವರೂಪ ಅಂದ್ರೆ ಸತ್ಯತ್ವ ಸಿದ್ಧ ಆಗುವುದೇ ಇಲ್ಲ. ಸ್ವರೂಪ ಅಂದರೆ ಸತ್ಯತ್ವ, ಸ್ವರೂಪ ಅಂದರೆ ಸತ್ಯತ್ವ. ಅವು ಎಂದೂ ಸತ್ಯ ಸಿದ್ಧ ಆಗುವುದೇ ಇಲ್ಲ. ಸತ್ಯ ಪದಾರ್ಥಗಳು ಎಂದೆಂದು ಸತ್ಯ ಸಿದ್ಧ ಆಗುವುದೇ ಇಲ್ಲ. ಅವು ಸತ್ಯ ಇಲ್ಲವೇ ಇಲ್ಲ. ಆದರೂ ತೋರುತ್ತವೆ, ಆದರೂ ಅವು ಪ್ರತೀತೋವೆ. ಅಂದರೆ ಜಗತ್ತು ಸತ್ಯ ಇದ್ದರೂ ಕೂಡ ಅದು ಜಗತ್ತು ತೋರುತ್ತದೆ. ಈಶ್ವರ ಸೃಷ್ಟಿ ಅದು ತೋರುತ್ತದೆ. ಯಾತೆ ಸಕಲ ಅನಾತ್ಮ ಪದಾರ್ಥ ಅನಿರ್ವಚನೀಯ ಹೈ. ಅದು ಎಲ್ಲ ಅನಾತ್ಮ ಪದಾರ್ಥಗಳು ಏನಿದ್ದಾವಲ್ಲ ನಾವು ಅನಿರ್ವಚನೀಯ ಹೇಳ್ತೇವೆ. ಸಿದ್ಧಾಂತ ಮೇ ಅನಾತ್ಮ ಪದಾರ್ಥ ಕೋಯಿ ಸತ್ಯ ನಹಿ. ಗಂಧರ್ವ ನಗರ ಕಿ ನ್ಯಾಯಿ ದ್ರಷ್ಟ ಅಂತಂದು ಶ್ರುತ ಅಂದರೂ ಬರ್ಕೊಂಡು ದ್ರಷ್ಟ ಶ್ರುತ, ಕೇಳಲ್ಪಟ್ಟಂತೆ, ನೋಡಲ್ಪಟ್ಟಂತ, ಕೇಳಲ್ಪಟ್ಟಂತ ಎಲ್ಲ. ನೋಡಲ್ಪಟ್ಟಂಥ ಶ್ರುತ ಅಂದರೆ ಕೇಳಲ್ಪಟ್ಟಂಥ, ದ್ರಷ್ಟ ಅದಲ್ಲ ದ್ರಷ್ಟ, ಅದು ಮುಂದೆ ಒಂದು ಶ್ರುತ ಕೇಳಲ್ಪಟ್ಟಂಥ. ಸಾರಾ ಪ್ರಪಂಚ ಅಲ್ಲಿ ನಷ್ಟ ಅದಲ್ಲ, ಅದಕ್ಕಿಂತ ಮಗನ ದೃಷ್ಟ ನಷ್ಟ ಅದ, ನಷ್ಟ ಅದಲ್ಲ, ಎಲ್ಲಿ ನಷ್ಟ ಹಾಂ ಈ ಕಡೆ ಮ್ಯಾಗ ಆ ಕಡೆಗೆ ನೀ ಎಲ್ಲಿ ಬಟ್ಟಿಟ್ಟು ಎಲ್ಲಿ ಓದ್ತೀಯ ಅಲ್ಲ. ಎಲ್ಲಿ ಅನಾತ್ಮದ कोई सत्य नहीं. ಗಂಧರ್ವ ನಗರಕ್ಕೆ ನ್ಯಾಯಕ್ಕಿಂತ ಅದು ಮ್ಯಾಲೋದನ್ನಿ. ಅನಾತ್ಮ ಪದಾರ್ಥ ಅನಿರ್ವಚನೀಯ. ಸಿದ್ಧಾಂತ ಮೇ ಅನಾತ್ಮ ಪದಾರ್ಥ कोई सत्य नहीं ಅದಲ್ಲ. ಗಂಧರ್ವ ನಗರದಂತೆ, ಗಂಧರ್ವ ನಗರ ನಿಮ್ಗೆ ಗೊತ್ತದಿಲ್ಲ, ಮಾಡುಗಳು ಏನು ಒಂದೊಂದು ಮಾಡುಗಳು ಬರ್ತಾವೆ ನೋಡೋದಾಗೆ ಕರಿಗೆ ಹೋಗ್ತಾವೆ. ರಾಜವಾಡ ತಾದ್ಯಾನೇನು ಮಾಲ ತಾದ್ಯಾನ ನೋಡೋದು ಕರಿಗೆ ಹೋಗ್ತಾವೆ. ಅದು ಗಂಧರ್ವ ನಗರ. ಅದರಂತೆ ಇದು ದೃಷ್ಟ ನೋಡೋದು, ಮತ್ತು ಇದು ಗಂಧರ್ವ ನಗರ ಐತಿ ನೋಡ್ರಿ. ಗಂಧರ್ವ ನೀನು ಹೇಳಿಲ್ಲ ಬಾಣ ಬಿಲ್ಲ ನೋಡ್ತಾರೆ ಇಲ್ಲ ಅನ್ನಪ್ಪ. ಹಂಗೆ ಶ್ರುತ ಸಾರಾ ಪ್ರಪಂಚನ ಐತಲ್ಲ, ಈ ಶ್ರುತ ಬರೆದಿದೆಯಲ್ಲ, ಸಾರಾ ಪ್ರಪಂಚ ಐತಲ್ಲ, ಈ ಕಡೆ ನಷ್ಟ ಸ್ವಭಾವ ಅದಲ್ಲ, ಎಲ್ಲ ನಷ್ಟ ಸ್ವಭಾವ. ಈ ಕಡೆ ಹಾಂ ನಷ್ಟ ಸ್ವಭಾವ. ಆ ನಷ್ಟಕ್ಕಿಂತ ಮೊದಲ ದೃಷ್ಟ ನಷ್ಟ. ದೃಷ್ಟ ಒಂದು ಬರೀ ದೃಷ್ಟ ಅಲ್ಲ, ದೃಷ್ಟ. ಹಾಂ ದೃಷ್ಟ ಸ್ವಭಾವ ಹೈ. ಅವರ ನೋಡ್ರಿ ಸ್ವಪ್ನಮಯದಲ್ಲಿ ಇಲ್ಲ, ಸ್ವಪ್ನದಲ್ಲಿಲ್ಲ, ಸ್ವಪ್ನಕ್ಕಿಂತಲೂ ಜಾಗೃತ ಪದಾರ್ಥನವೇ ಕಿಂಚಿತ್ ವಿಲಕ್ಷಣತಾ ಭೀ ನಹಿ. 6ನೇ ತರಂಗದೊಳಗೆ ವಿಸ್ತಾರವಾಗಿ ಜಾಗೃತ ಸ್ವಪ್ನಕ್ಕೆ ಎಷ್ಟು ವಿಲಕ್ಷಣ ಅದ 6ನೇ ತರಂಗದ ವಿಸ್ತಾರವಾಗಿ ಹೇಳ್ಕೊಂಡು ಬಂದಾರೆ. 6ನೇ ತರಂಗ ಒಳಗೆ ಜಾಗೃತ ಸ್ವಪ್ನಕ್ಕಿಂತಲೂ ಜಾಗೃತ ಪದಾರ್ಥದಲ್ಲಿ ಕಿಂಚಿತ್ ವಿಲಕ್ಷಣತನೂ ಇಲ್ಲ. ಅಲ್ಲಿಗೆ ಇದಕ್ಕೆ ಏನು ವ್ಯತ್ಯಾಸ ಅದ ವಿಸ್ತಾರ ಹೇಳೋರು. ಒಂದು ವೇಳೆಗೆ ಕನಸೇ ಖರೆ ಸತ್ಯ ಅನ್ನಿಸ್ತದೆ, ಜಾಗೃತ ಸುಳ್ಳನೇ ಅದ, ಎರಡೂ ಕಡೆ ತೋರ್ತದೆ ಇದು. ಅವರ ಶುಕ್ತಿ ರಜತ್ ಪ್ರಾತಿಭಾಷಿಕ ಹೈ. ಜಾಗೃತ ಪದಾರ್ಥ ಮೇ ಕಿಂಚಿತ್ ವಿಲಕ್ಷಣತಾ ಭೀ ನಹಿ. ಶುಕ್ತಿ ರಜತ ಪ್ರಾತಿಭಾಷಿಕ ಹೈ. ಶುಕ್ತಿಯಲ್ಲಿ ತೋರು ಬೆಳೆ ಹೆಂಗೈತಿ ಪ್ರಾತಿಭಾಷಿಕ. ಕಾಂತಾಕರಾದಿ ಕನ್ಮೆ ರಜತ್ ವ್ಯಾವಹಾರಿಕ ಹೈ. ಬೆಳ್ಳಿ ಹೆಣ್ಮಳ ಕೈಯಲ್ಲಿ ಬಜಾರ್ದಾಗ ಇವ್ಯಾನಿದ್ದಾವೆ ವ್ಯಾವಹಾರಿಕ. इस रीति से अनात्म पदार्थन में मिथ्यत्व सत्यत्व विलक्षणता परस्पर कई है. ನಾವು ಅನಾತ್ಮ ಪದಾರ್ಥಗಳಲ್ಲಿ
ಒಂದು ಪ್ರಾತಿಭಾಷಿಕ ವ್ಯಾವಹಾರಿಕ ಅಂತ ಹೇಳಿದೆವಲ್ಲ. ಬಜಾರ್ದಾಗ ಬೆಳೆ ವ್ಯಾವಹಾರಿಕ ಅದ, ಸುತ್ತಿಯಲ್ಲಿ ಬೆಳೆ ಪ್ರಾತಿಭಾಷಿಕ ಅದ. ಹಿಂಗೆ ನೀವು ಪರಸ್ಪರ ವಿಲಕ್ಷಣಕ ಏನು ಹೇಳ್ಕೊಂಡು ಬಂದಿದ್ದೆವು. ಸೊ ಸ್ಥೂಲ ಬುದ್ಧಿ ವಾಲೆಂಕ ಅದ್ವೈತ ಬೋಧ में प्रवेश वास्ते ಅರುಂಧತಿ ನ್ಯಾಸೆ ಕೈ ಹೈ. ಸ್ಥೂಲ ಬುದ್ಧಿ ಉಳ್ಳವರಿಗೆ ಏನು ಈ ನಮ್ಮ ಅದ್ವೈತ ಜ್ಞಾನದಲ್ಲಿ ಬೋಧದಲ್ಲಿ ಪ್ರವೇಶ ಆಗಲಿ ಅಂತ ತಿಳ್ಕೊಂಡು ಅರುಂಧತಿ ನ್ಯಾಸೆ ಕೈ. ಅರುಂಧತಿ ಅನ್ನೋದು ಒಂದು ತಾರಾ ಹಾಂ ಹಾಂ ಅರುಂಧತಿ ಒಂದು ಹಾಂ 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 ಅರುಂಧತಿ ನ್ಯಾಯ ಅಂದರೆ ಅರುಂಧತಿದೊಂದು ಹೆಂಗೆ ಶಾಖಾಚಂದ್ರಿಕಿ ನ್ಯಾಯಿ, ಶಾಖಾಚಂದ್ರಿಕಿ ನ್ಯಾಯಿ ಅಂತ ಹೇಳ್ತಲ್ಲ, ಹಂಗೆ ಅರುಂಧತಿ ನ್ಯಾಯ ಒಂದು ಅದ. ಹಂಗೆ ಅದು ತೋರಿಸೋ ಸಲುವಾಗಿ ನಮ್ಗೇನು ಹೇಳೋದದ ಶಾಖಾಚಂದ್ರಿಕಿ ನ್ಯಾಯಿ, ಚಂದ್ರ ತೋರ್ಸೋದದ, ಶಾಖಾ ತೋರ್ಸೋದಿಲ್ಲ. ಪರಂತು ಸ್ಥೂಲ ಬುದ್ಧಿ ಉಳ್ಳವ್ರಿಗೆ ಏಕ್ದಮ್ ನಾವು ಇದೆಲ್ಲ ಜಗತ್ತೆಲ್ಲ ಬ್ರಹ್ಮದ, ಜಗತ್ತಿಲ್ಲ ಅಂತ ಹೇಳಿದ್ರೆ ಅವರು ಉಲ್ಟಾ ಏನಂತಾರೆ, ಭ್ರಷ್ಟ ಆಗ್ತಾರೆ. ಈ ಗಡಿಗೆ ಇದು ಏನದ, ಗಡಿಗೆ ಘಟ, ಘಟ ಅಲ್ಲ, ಇದು ಮಣ್ಣದಿದು. ಇವು ಹುಚ್ಚಿದ್ರೆ ಇವನಿಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಿರಿ ಅಂತಾನೆ. ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡಬೇಕು ಗುರುಗಳಿಗೆ. ಎಲ್ಲ ಏನೇನು ವಿಪರೀತ ಹೇಳ್ಕೊತಾರೆ, ಬಡಬಡಿಸ್ಲಿಕತ್ತಾರೆ, ಎಲ್ಲ ಮಣ್ಣೆ ಅಂತ ಹೇಳ್ಕೊತಾರೋ. ಅಂದರೆ ಬುದ್ಧಿ ಸ್ವಲ್ಪ ಇದು ಆಗಿದೆ, ಯಾರಿಗೆ ಒಯ್ದ ಹಾಸ್ಪಿಟಲ್ ಮೇಂಟೈನ್ ಮಾಡಬೇಕು ನಮ್ಗೆ ಎಲ್ಲ ಮಣ್ಣೆ ಅಂತ ಹೇಳ್ಕತ್ತೇನೆ. ಎಲ್ಲ ಮಣ್ಣೆ ಇದೇನದ, ಅರೆ ಎಲ್ಲ ಬಂಗಾರ ಅದು ಎಲ್ಲ ಇದಕ್ಕೆ ಅಂತ ನೋಡಿ ಇಷ್ಟೆಲ್ಲ ಹೇಳ್ಕತ್ತಿದ್ದೆವು. ಅವನು ಇಲ್ಲ ಅವಿಲ್ಲ ಅಂತಾನೆ, ಬರೀ ಬಂಗಾರ ಅಂತ ಹೇಳ್ಕತ್ತೇನೆ. ಅಂದರೆ ಅಂಥ ಸ್ಥೂಲ ಬುದ್ಧಿ ಉಳ್ಳವರಿಗೆ, ಅನಾತ್ಮ ಭಾವನಾ ಸತ್ಯ ಉಳ್ಳವರಿಗೆ ಏಕ್ದಮ್ ಇಂಥ ದೃಷ್ಟಿ ಸೃಷ್ಟಿ ಹೇಳಿದೆವು ಅಂದ್ರೆ ಅವ್ರು ಈ ಕಡೆ ಪ್ರವೇಶ ಆಗಲ್ಲ. ಅದ್ರ ಸಲುವಾಗಿ ನಾವು ಹಿಂಗೆ ವಿಲಕ್ಷಣತಾ ಹೇಳಿದೆವು ಅಂತ ಹೇಳ್ತಾರೆ. ಸ್ಥೂಲ ಬುದ್ಧಿ पुरुषों प्रथम ही मुख्य सिद्धांत की रीति कहे तो अद्भुत अर्थों को सुनी के. ಅದ್ಭುತ ಅರ್ಥ ಎಲ್ಲ ಬ್ರಹ್ಮನೇ ಅದ, ಜಗತ್ತು ಎಲ್ಲಿವೇ ಇಲ್ಲ, ಎಲ್ಲ ಮಣ್ಣೆ ಅದ, ಘಟ ಇಲ್ಲ. ಸುನಿಕೆ ಅನಾತ್ಮ ಸತ್ಯತ್ವ ಭಾವನಾವಾಲ ಪುರುಷ, ಅನಾತ್ಮನೇ ಸತ್ಯದವ ಅಂತ ಹಿಂಗೆ ಭಾವನಾ ಉಳ್ಳಲ್ಪಟ್ಟಂಥ ಪುರುಷರು ಲೋಕರು ಶಾಸ್ತ್ರಸೇ ವಿಮುಖ ಹೋಯ್ಕೆ ಅಂದರೆ ಅವ್ರು ಶಾಸ್ತ್ರದಲ್ಲಿ ಪ್ರವೃತ್ತಿ ಆಗಲ್ಲ, ವಿಮುಖ ಆತಾರಂತೆ, ಹೊಳ್ತಾರೆ ಅವ್ರು ಈ ಕಡೆ. ವಿಮುಖ ಹೋಯ್ಕೆ ಪುರುಷಾರ್ಥ ಸೇ ಭ್ರಷ್ಟ ಹೋಜ, ಪುರುಷಾರ್ಥ ಮೋಕ್ಷ ಶಾಸ್ತ್ರದಾಗ ಅವರು ಭ್ರಷ್ಟ ಆಗಿಬಿಡ್ತಾ ಇದ್ದಾರೆ, ಹೋಜಾವಿ. ಇಸಿ ವಾಸ್ತೆ ಇದೇ ಕಾರಣದಿಂದ ಅನಾತ್ಮ ಪದಾರ್ಥನಿಗೆ ವ್ಯಾವಹಾರಿಕ ಪ್ರಾತಿಭಾಷಿಕ ವೇದ ಸೇ ದ್ವಿವಿಧ ಸತ್ತಾ ಕಹಿ. ಇದೇ ಕಾರಣದಿಂದ ನಾವು ಅನಾತ್ಮ ಪದಾರ್ಥಗಳು ಒಂದು ವ್ಯಾವಹಾರಿಕ ಸತ್ತ, ಒಂದು ಪ್ರಾತಿಭಾಷಿಕ ಭೇದದಿಂದ ಎರಡು ಪ್ರಕಾರದ ಸತ್ತ ಅಂತ ಹೇಳ್ಕೊಂಡು ಬಂದಿದ್ದೆವು. ಚೇತನಿಕೆ ಪಾರಮಾರ್ಥಿಕ ಸತ್ತ ಕೈ. ಚೇತನ ಹೆಂಗದ, ಇದೊಂದು पारमार्थिक सत्ता. चेतन से न्यून सत्ता प्रपंच की बुद्धि में आरूढ़ हुए. ಚೇತನಕ್ಕಿಂತಲೂ ಕಡಿಮೆ ಸತ್ತ ಈ ಪ್ರಪಂಚದಲ್ಲಿ ಹಂಗದ ಕೇವಲ ಪಾರಮಾರ್ಥಿಕ ಸತ್ತ ಚೇತನ. ಆ ಪಾರಮಾರ್ಥಿಕ ಸತ್ತಾದಕ್ಕಿಂತಲೂ ಕಡಿಮೆ ಸತ್ತ ಪ್ರಾತಿಭಾಷಿಕ ವ್ಯಾವಹಾರಿಕ ಸತ್ತ ಬುದ್ಧಿಯಲ್ಲಿ ಆರೂಢ ಆದರೆ ಸಕಲ ಅನಾತ್ಮ ಪದಾರ್ಥನಂಕು ಎಲ್ಲ ಅನಾತ್ಮ ಪದಾರ್ಥಗಳಿಗೆ ಸ್ವಪ್ನಾದಿ ದೃಷ್ಟಾಂತ ಸೇ ಪ್ರಾತಿಭಾಷಿಕತಾ ಜಾನಿಕೆ. ಅನಾತ್ಮ ಪದಾರ್ಥ ಹೆಂಗಿದಾವ, ಸ್ವಪ್ನದಲ್ಲಿ ಇರುವ ಸ್ವಪ್ನ ದೃಷ್ಟಾಂತ ಅದು ಹೇಗೋ ಇದು ಹೀಗೆ. ಅದು ಜನಕ ರಾಜಾಗಿ ಹೆಂಗೆ ಗುರುಗಳು ಉದ್ದೇಶ ಮಾಡಿದ್ರು ಅಷ್ಟಾವಕ್ರ ನೋಡು ರಾಜ, ಅದು ಹೆಂಗೆ ಮಿಥ್ಯ ನೋಡು, ಇದನ್ನು ಮಿಥ್ಯೆ. ಸ್ವಪ್ನ ಹೆಂಗೆ ಮಿಥ್ಯ ಅಂತ ಹೇಳಿ ನಿಮಗೆಲ್ಲ ಹೇಳ ನಾವು ಸ್ವಪ್ನ ದೃಷ್ಟಾಂತ ಎಲ್ಲ ಅದು ಹೆಂಗೆ ಎಚ್ಚರಿಕೆ ಹಂಗೆ ಸುಳ್ಳು ಆಯ್ತಲ್ಲ ಹಂಗೆ ಇದೂ ಸುಳ್ಳೆ. ಸ್ವಪ್ನಾದಿ ದೃಷ್ಟಾಂತ ಸೇ ಪ್ರಾತಿಭಾಷಿಕತಾ ಜಾನಿಕೆ ನಿಷೇಧ ವಾಕ್ಯಂತೆ ನೇಯನಾನಾಸ್ತಿ ಕಿಂಚನ. ನಿಷೇಧ ವಾಕ್ಯಗಳಿಂದ, ನಿಷೇಧ ವಾಕ್ಯ ಅಂದ್ರೆ ನೇಯನಾನಾಸ್ತಿ ಕಿಂಚನ ಬರೀ ನಿಷೇಧ ವಾಕ್ಯ. ನೇಯನಾನಾಸ್ತಿ ಕಿಂಚನ ಬರ್ರಿ ನಿಷೇಧ ವಾಕ್ಯ. ಹಾಂ, ನೀತಿ ನೀತಿ ನ ಹಿಯ ನೇಹ ನಾನಾ ಅಸ್ತಿ ಕಿಂಚನ. ನೇಹ ನಾನಾ ಅಸ್ತಿ ಕಿಂಚನ ಅಂದ್ರೆ ನಿನ್ನ ನ ಹಿಯ, ಹಿಯ ಅಂದ್ರೆ ಅಂತಃಕರಣದಲ್ಲಿ, ನ ಅಂದರೆ ಇಲ್ಲ,
ನ ನಿಷೇಧ ಈ ಅಂದರೆ ಅಂತಃಕರಣದಲ್ಲಿ ನಾನಾ ಅನೇಕತ್ವ ಸ್ವಲ್ಪ ಆದರೂ ಇಲ್ಲ, ಸ್ವಲ್ಪ ಆದರೂ ಇಲ್ಲವೇ ಇಲ್ಲ. ಸರ್ವ ಅನಾತ್ಮಕ್ಕೂ ಸತ್ತಾಸ್ಫೂರ್ತಿ ಶೂನ್ಯ ಜಾನಿಲೇವೆ. ಎಲ್ಲ ಅನಾತ್ಮಗಳು ಹೆಂಗಿದ್ದಾವಂದ್ರೆ ಸತ್ತಾಸ್ಫೂರ್ತಿ ಶೂನ್ಯ ಜಾನಿಲೇವೆ ತಿಳ್ಕೋಬೇಕು. ಇಸಿ ವಾಸ್ತೆ ಸತ್ತಾ ಭೇದ ಕಯ, ಇದೇ ಕಾರಣದಿಂದ ನಾವು ಸತ್ತಾ ಭೇದ ಹೇಳ್ಕೊಂಡು ಬಂದಿದ್ದೆವು. अनात्म पदार्थन का परस्पर सत्ता भेद से अद्वैत शास्त्र का तात्पर्य नहीं. ಅನಾತ್ಮ ಪದಾರ್ಥಗಳದು ಪರಸ್ಪರ ಒಂದು ವ್ಯಾವಹಾರಿಕದ ಒಂದು ಪ್ರಾತಿಭಾಷಿಕದ ಅಂತ ಹೇಳುವುದು ಅದ್ವೈತ ಶಾಸ್ತ್ರದಲ್ಲಿ ತಾತ್ಪರ್ಯ ಇಲ್ಲವೇ ಇಲ್ಲ. ಎಲ್ಲ ಹಂಗೆ ನೋಡಿದ್ರೆ ಎಲ್ಲ ಪ್ರಾತಿಭಾಷಿಕನೇ ಐತೆ ಅಂತ ಹೇಳೋದು ಅದ್ವೈತ ಶಾಸ್ತ್ರ ತಾತ್ಪರ್ಯ ಅದ. परंतु सत्ता भेद में अद्वैत शास्त्र का तात्पर्य नहीं. याते अद्वैतवादी को अनिर्वचनीय पदार्थ अप्रसिद्ध है, ये कथन विरुद्ध है. ನೀವು ಅಪ್ರಸಿದ್ಧ ಅಂತ ಹೇಳಿದೆಯಲ್ಲ, ಅಪ್ರಸಿದ್ಧ ಅನ್ನೋದು ಇದು ನಿನ್ನ ಮಾತಾ ವಿರುದ್ಧದ. ಅಪ್ರಸಿದ್ಧ ಅಂತ ಹೇಳಿದ್ರೆ ಅನಿರ್ವಚನೀಯ, ಜಗತ್ತಿನ ಪ್ರಸಿದ್ಧ ಸತ್ಯ ಹೇಳಬೇಕಾಗುತ್ತದೆ. ಆ ಸತ್ಯಕ್ಕೆ ಅನಿರ್ವಚನೀಯ ಲೋಕದಲ್ಲಿ ಅಪ್ರಸಿದ್ಧದ, ಅಪ್ರಸಿದ್ಧ ಅಂತ ಹೇಳುವುದು ನಿನ್ನ ಮಾತಾ ವಿರುದ್ಧ ಆಗುತ್ತದೆ. ಅವರ ಪ್ರಕಾರಾಂತರಕ ಅಸಂಭವ. ಪ್ರಕಾರಾಂತರಕ ಅಂದ್ರೆ ಅನಿರ್ವಚನೀಯ ಖ್ಯಾತಿ ಬಿಟ್ಟು ಏನು 5 ಖ್ಯಾತಿಗಳು ಹೇಳ್ಯಾರಲ್ಲ ಅವುಗಳದ್ದು ಅಸಂಭವದ. ಏಕತನ ವಿರುದ್ಧ ಹೈ. ಅವರ ಪ್ರಕಾರ ಅಂತರಕ ಅಂದ್ರೆ ನೀವಲ್ಲಿ 5 ಖ್ಯಾತಿ ಅಂತ ಬರೀರಿಲ್ಲ. ಈಗ ಪ್ರಕಾರಾಂತರಕ ಆದ ಶಬ್ದದಲ್ಲಿ ಕಡಿಗಿ ಅದ್ರ ಮೇಲೆ 5 ಖ್ಯಾತಿ ಅಂತ ಬರೀ. 5 ಖ್ಯಾತಿ ಅಂದರೆ ಅನಿರ್ವಚನೀಯ ಒಂದು ಬಿಟ್ಟು. असंभव है ಯಾತೆ ಲಾಘವ ಗೌರವ ಕಥನ ಸರ್ವದಾ ಅಸಂಭವ ಹೇ. ಲಾಘವ ನಮ್ಮಲ್ಲಿ ಲಾಘವ ಐತಿ ಅಂತ ಹೇಳಿದಿ, ಲಾಘವ ಗೌರವ ಎರಡೂ ಯಾವಾಗಲೂ ಅಸಂಭವನೇ ಅದ. जो अनिर्वचनीय ख्याति विना अन्य प्रकार भी संभव है तो गौरव दोष. ಅನಿರ್ವಚನೀಯ ಖ್ಯಾತಿ ಇಲ್ದ್ರೆ ಬೇರೆ ಪ್ರಕಾರದಿಂದ ಸಂಭವ ಆತಂದರೆ ಅದು ಗೌರವ ದೋಷನ ನೋಡಿ. ಯಾ ಪಕ್ಷಕ ತ್ಯಾಗ, ಈ ನಮ್ಮ ಪಕ್ಷದ ತ್ಯಾಗ. और उक्त वक्षमान रीत से सत्ख्याति से आदि लेके कोई पक्ष संभव ही नहीं. याते गौरव लाघव विचारी निष्फल है. ಗೌರವ ಲಾಘವ ಅಂತ ನಾನು ಹೇಳಿದ್ರಲ್ಲ ಅದು ನಿಷ್ಫಲದ ಅಂತ ಹೇಳಿದರು. ಈಗ ನೋಡ್ರಿ ತಿಳಿತಲ್ಲದು ಸಿದ್ಧಾಂತ ವಿಲಕ್ಷಣ. सिद्धांत उक्त गौरव दोष के परिहार पूर्वक द्विविध ಅಂದರೆ ಅಂತರ್ಬಾಹ್ಯ. ಈಗ ಸಿದ್ಧಾಂತದಲ್ಲಿ ಹೇಳಲ್ಪಟ್ಟಂಥ ಗೌರವ ದೋಷನ ಕೊಟ್ಟರ ಅದರದ್ದು ಪರಿಹಾರ ಮಾಡುತ್ತಾ ದ್ವಿವಿಧ ಅದಲ್ಲ. ದ್ವಿವಿಧ ಅಂದರೆ 2 ಪ್ರಕಾರದ್ದು. 2 ಅಂದ್ರೆ ಏನು? ಅಂತರಬಾಹ್ಯ ಮೇಲೆ ಬರ್ಕೋಬೇಕು ಹೆಡಿಂಗ್ದಾಗೆ. ಒಳಗ ಮತ್ತು ಒಬ್ಬರು ಹೊರಗೆ ಅಂತ ಹೇಳಲ್ಲ. ಅಂತರ್ಯೋಗಾಚಾರ್ಯ ಬಾಹ್ಯ ವಶ ಇವರು ವಿಜ್ಞಾನವಾದಕ ಅಸಂಭವ. ಅಲ್ಲಿ ಆ ಕಡೆ ಏನು ಟ್ಯಾಪಿ ಬಿದ್ದ ನೋಡಿ, ಚಪ್ಪನ್ ಬೇಕು, 5 ಬೇಕು. ಎಷ್ಟದು ನಿಂದ ಆ ಕಡೆ ಅಂಕ 6ಕ್ಕಿಂತ ಮೊದಲು ಏನದ? ಎಷ್ಟನೇ ಹೆಡಿಂಗ್ ನಡೆದದ ಈಗ? 60. ಈಗ ನಿನ್ನೆ ಬರೀ ಇದಕ್ಕೆ ಅದು ಎಷ್ಟನೇ ಹೆಡಿಂಗ್ ನಡಕ್ಕೆ ಹೇಳು. ನಿನ್ನ ಅಂಕ ಎಟ್ಟದಕ್ಕೆ ಹೇಳು. ಹಾಂ, ಈಗ ಸದ್ಯಕ್ಕೆ ಅದು ದೊಡ್ಡ ಹೆಡಿಂಗ್ದಾಗ ಅಸಂಭವ ಮುಂದೆ ಆ ಕಡೆ ಎಟ್ಟದ? 60. 5 ಮಾಡೋದಕ್ಕೆ 5 ಹಿಂದೆ ನೋಡಿಲ್ಲ. 55 ಅದಿಲ್ಲ, ಹಿಂದಿದ್ದು 55 ಅದಿಲ್ಲ, ಮತ್ತು 56 ಬೇಕಿಲ್ಲ. ಹಾಂ, 56ಕ್ಕೆ ಬೇಕಲ್ಲ. ಅದು ಎಟ್ಟದ? 6 ಆಗ್ಯದೇನು? 6ಕ್ಕೆ 5 ಮಾಡು. ಮತ್ತೆ ನಿಮ್ಮಲ್ಲಿ ಏನಿತ್ತು? 60. ಅದಕ್ಕೆ 6ಕ್ಕೆ 5 ಮಾಡು. ಅವ್ರದ್ದು ಆತ್ಮಖ್ಯಾತಿ ನಿರೂಪಣಕ್ಕೆ ಆರಂಭ ಮೇಕಯ. ಆತ್ಮಖ್ಯಾತಿ ನಿರೂಪಣ ಮಾಡುವ ಕಾಲದಲ್ಲಿ ಏನು? ಬಾಹ್ಯ रजत की उत्पत्ति माने तो रजत धर्मी और इदंता धर्म, इन दोनों का बाद मानने में गौरव है. ನೀವು ಇದಂತ ಧರ್ಮ ಮತ್ತು ರಜತ ಧರ್ಮಿ
ಇವು ಎರಡೂ ಬಾದ್ ಹೇಳೋದ್ರಿಂದ ನಿಮ್ಮ ಮತದಲ್ಲಿ ಗೌರವ ದೋಷ ಬರುತ್ತದೆ. ನಮ್ಮಲ್ಲಿ ಫಕ್ತ ಏನು ರಜತ ಒಳಗೈತಿ, ಫಕ್ತ ಇದಂಥ ಧರ್ಮ ಅಷ್ಟೇ ಬಾದ್ ಮಾಡೋಣ ನಮ್ಮ ಮತದಲ್ಲಿ ಲಾಘವಾಗ್ತದೆ ಅಂತ ಶುರುವಾತಿಗೆ ನೀ ಏನು ಹೇಳ್ಕೊಂಡು ಬಂದಿದ್ದು ನೋಡು, ಅದು दोनों का बाद मान्य गौरव है. इदमता धर्म दोनों का बाद मान्य में गौरव है. आत्मख्याति माने तो इदमता मात्र के बाद होने से धर्मी अंदर रजत का बाद नहीं मानने में लाघव है ಅಂತ ಹಿಂದೆ ನೀ ಹೇಳಿದ. ಏಕತನ್ವಿ ಅಕಿಂಚಿತ್ಕರ್ ಅಂದ್ರೆ ಅಷ್ಟೊಂದು ಮಹತ್ವದಲ್ಲ, ಯೋಗ್ಯಿಲ್ಲ. ಕಾಯತೆ शुक्ति का ज्ञान हुए मिथ्या रजत मेरे को प्रतीत हुआ. इस रीति से रजत का बाद सर्व के अनुभव सिद्ध है. ಶುಕ್ತಿಯ ಜ್ಞಾನ ಆದ ನಂತರ ಶುಕ್ತಿ ಜ್ಞಾನ ಆಯಿತು ನನಗೆ. ಈ ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ನನಗೆ ಸುಳ್ಳೆ ಮಿಥ್ಯಾನೇ ತೋರ್ತು. ಸಿಗ್ತೈತೇನಲ್ಲಿ ಸಿಗ್ತೇನವನಿಗೆ ಬೆಳ್ಳಿ ಅಂತೇಳಿ ಅವನು ಹುಡ್ಕೋತ ಹೋದ. ಅದು ಕಪ್ಪಿ ಚಿಪ್ಪಿ ಶುಕ್ತಿ ಇತ್ತು. ಯಾವಾಗ ಅವನಿಗೆ ಇದು ಶುಕ್ತಿ ಅಂತ ಜ್ಞಾನ ಆದಮೇಲೆ ನಾ ಸುಮ್ಮನೆ ಬಂದ ಬೆಳ್ಳಿ ಅಂತ ತಿಳ್ಕೊಂಡು ಹಿಂಗೆಲ್ಲರಿಗೆ ಅನುಭವಿಸಿದ್ದದೇನಿಲ್ಲ. रजत का बाद सर्व के अनुभव सिद्ध है. आत्मख्याति की रीति से आत्मख्याति ರೀತಿಯಿಂದ ಏನು ಬಾಹ್ಯತಾ ರಜತ ಮೇ ಮಿಥ್ಯಾ ಪ್ರತೀತಿ ಹುಯಿ, ಕೇವಲ ಹೊರಗೆ ಇರುವ ಮಿಥ್ಯಾ ಪ್ರತೀತಿ ಆಯಿತು. ಹಿಂಗೆ ಬಾದ ಆಗಬೇಕಾಗಿತ್ತು. ಬೆಳ್ಳಿ ಹೊರಗಿಲ್ಲ, ಒಳಗದ ಬೆಳ್ಳಿ ಏನ್ರಿ ಇದ ನೋಡ್ರಿ, ಬೆಳ್ಳಿ ಒಳಗದ ಫಕ್ತ ಬಾಹ್ಯತಾದ ಅಷ್ಟೇ ಬಾದ್ ಮಾಡಬೇಕು. पण ನಿಮ್ಮಲ್ಲಿ ಬಾದ್ ಹೆಂಗೆ ಆಗಬೇಕು? ಕೇವಲ ಬಾಹ್ಯತಾದ ಅಷ್ಟೇ ಬಾದ್ ಆಗಬೇಕು. ನಿಮ್ಮಲ್ಲಿ ಬಾಹ್ಯತಾದ ಏನದ, ಆ ಬಾಹ್ಯತಾದ ಅಷ್ಟೇ ಬಾದ್ ಆಗಬೇಕು. ತಿಳ್ತಿಲ್ಲ. ಆತ್ಮಖ್ಯಾತಿ ರೀತಿಯಿಂದ ಹೊರಗಿನ ಬೆಳ್ಳಿಯಲ್ಲಿ ಮಿಥ್ಯಾ ಪ್ರತೀತಿ ಹುಯಿ, ಬಾಹ್ಯತಾ ರಜತ ಮೇ ಮಿಥ್ಯಾ ಪ್ರತೀತಿ ಹುಯಿ, ಹೊರಗಿನ ಬೆಳ್ಳಿಯಲ್ಲಿ ಮಿಥ್ಯಾ ಹಿಂಗೆ ತೋರ್ತು. ಐಸಾ ಬಾದ್ ಹುವಾ ಚಾಹಿ, ಹಿಂಗೆ ಬಾದ್ ಆಗಬೇಕಾಗಿತ್ತು. जो धर्मी के बाद का लाघव बल से लोप करे तो ನೋಡಿ, ಧರ್ಮಿ ಅದರಲ್ಲೇ ರಜತರು ಲಾಘವ ಬಲದಿಂದ ಲಾಘವಾಗ್ತದೆ ಅಂತ ತಿಳ್ಕೊಂಡು ನೀವು ಕದಾಚಿತ್ ಲೋಪ ಮಾಡಿದ್ದಾದರೆ ಪಾಕಾದಿ ಫಲ ಸಾಧಕ ಅಂದರೆ ಕಾರಣ. व्यापार समूह में एक व्यापार करके लाघव बोलते अधिक व्यापार का त्याग करना चाहिए. एक व्यापार का त्याग करना चाहिए. ನಿಮ್ಗೆ ಪಾಕಾದಿ ಫಲ, ಪಾಕಾದಿ ಅಂದರೆ ಏನು? ನಾವು ಅಡುಗೆ ಮಾಡ್ಲಿಕ್ಕೆ ಎಷ್ಟು ಸಾಮಾನುಗಳು, ಪಾಕ ಅಂದ್ರೆ ಅಡುಗೆ, ಪಾಕ ಸ್ವೈಪಾಕ ಅಂತಾರಲ್ಲ, ಸ್ವೈಪಾಕ ಮರಾಠಿ ಒಳಗೆ ಸ್ವೈಪಾಕ. ಪಾಕ ಅಂದರೆ ಎಲ್ಲ ಅಡುಗೆದು ಸಾಮಾನುಗಳು ಇಲ್ಲ, ಎಲ್ಲ ಒಟ್ಟು ತರಕಾರಿ ಎಷ್ಟು ಆಗ್ತದೆ, ನೀರ, ಬೆಂಕಿ, ಅಡುಗೆ ಸಾಮಾನುಗಳು ಮತ್ತು ತರಕಾರಿಗಳು ಇವೆಲ್ಲನೇ ಕೂಡ್ಕೊಂಡು ಪಾಕಾದಿ ಫಲ ಸಾಧಕ ಅಂದ್ರೆ ಆ ಪಾಕಾದಿ ಫಲ ಕಾರಣ, ಸಾಧಕನ ಕಾರಣ. ವ್ಯಾಪಾರ समूह में कारण समुदाय को सामग्री कहे है. ಹೌದಿಲ್ಲ? ಏಕ ವ್ಯಾಪಾರ ಕರಿಕೆ ಲಾಘವ ಬಲತೆ ಒಂದು ಅದರೊಳಗೆ ಯಾವುದಾದ್ರೂ ಲಾಘವ ಬಲ ಅಂತ ತಿಳ್ಕೊಂಡು ಒಂದೇ ಇಟ್ಕೊಂಡವನು, ಒಂದೇ ಇಟ್ಟು ಸಾಮಾನ ಕಾರಣ ಸಮುದಾಯ ಸಾಮಗ್ರಿ ಒಂದು ಅಡುಗೆ ಮಾಡಕ್ಕೆ ಎಲ್ಲ ಚಹಾ ಮಾಡಬೇಕಾದ್ರೆ ಎಲ್ಲ ಗ್ಯಾಸ್ ಬೇಕು, ನೀರು ಬೇಕು, ಚಹಾ ಪತ್ತಿ, ಸಕ್ಕರೆ ಇವೆಲ್ಲ ಬೇಕು. ಒಂದೇ ಯಾವಾಗ ಚಹಾ ಪತ್ತಿ ಇಟ್ಕೊಂಡೆವು ಚಹಾ ಆಗ್ತದೆ ಅನ್ನೋದು, ಬಾಕಿ ಇಲ್ಲ ಎಲ್ಲ ವಾಪರಿಸಿದ್ರೆ ಗೌರವ ದೋಷ ಬರ್ತದೆ. ಲಾಘವ ಬಲದಿಂದ ಒಂದು ಸಾಮಾನು ಇಟ್ಟರೆ ಎಲ್ಲಕ್ಕೆ ತ್ಯಾಗ ಮಾಡೋ ಬರ್ತದೆ. ನಾವು ತಿಳ್ತಿಲ್ಲ. ವ್ಯಾಪಾರ ಕರಿಕೆ ಲಾಘವ ಬಲತೆ ಅಧಿಕ ವ್ಯಾಪಾರ का त्याग करना चाहिए, ಮಾಡಬೇಕಾಗ್ತದೆ. और विज्ञानवादी के ब्रह्म वाले पुरुषों को ನೋಡಿ ವ್ಯಾಪಾರ का त्याग करना चाहिए, ಮಾಡಬೇಕಾಗ್ತದೆ. ಆದರೂ ಕೂಡ ವಾಸ್ತವಿಕ ಬ್ರಹ್ಮವಾಲೆ ಪುರುಷಂಕು ಯಾವನಿಗೆ ಶುಕ್ತಿಯಲ್ಲಿ ಬೆಳ್ಳಿಯ ಭ್ರಮ ಆಗ್ಯದೆ,
ಶ್ರುತಿ ನೋಡಿ ಇದು ಬೆಳ್ಳಿ, ಈ ರಜತ್ ಹೈ, ಇದಂ ರಜತಂ, ಹಿಂಗೆ ಭ್ರಮ ಆಗೈತಿ, ಅವನಿಗೆ ಭ್ರಮ ಆಗೈತಿ. ಅಂಥ ಭ್ರಮವುಳ್ಳ ಪುರುಷನಿಗೆ ಆಪ್ತ ಉಪದೇಶಕರೇ. ಆಪ್ತ ಯಥಾರ್ಥ ವಕ್ತ, ಆಪ್ತ ಯಥಾರ್ಥ ವಕ್ತ, ಯಥಾರ್ಥ ವಕ್ತ ಆಪ್ತ. ಯಥಾರ್ಥ ವಕ್ತಾನೇ ಆಪ್ತ. ಆಪ್ತ ಪುರುಷ ಬಂದ, ನೀ 10ನೇದವ ಅದನ ಅಂತ ಹೇಳ್ದ, 10ನೇದವ ಇದ್ದಾನ ಆಪ್ತವ. ಇನ್ನೊಬ್ರು ಇರ್ತಾರೆ ವಿಪ್ರಲಂಬಕ, ಹಾಂ, ಸ್ವಯಂ ಭ್ರಾಂತ ಪರವಾಂಚಕ, ವಿಪ್ರಲಂಬಕ. ಯಾವನೇ ಆಪ್ತ ಪುರುಷ ಬಂದು ಆ ಭ್ರಮವುಳ್ಳ ಏನಾಗ್ಯಾನ ಅವನಿಗೆ ಜರ ಕದಾಚಿತ್ ಉಪದೇಶ ಮಾಡಿದರೆ, इस रीति ब्रह्मोल पुरुष को आप उपदेश करे तब नेदम रजतम, नेदम रजतम, यह रजत नहीं है, न इदम रजतम, यह रजत नहीं, ಇಲ್ಲಿ ಬೆಳ್ಳಿ ಇಲ್ಲ. ಖರೇ ಆಪ್ತ ಪುರುಷ ಹೇಳ್ತಾನೆ ಇಲ್ಲಿ ಬೆಳ್ಳಿ ಇಲ್ಲ. ಮತ್ತೇನದ? ಕಿಂತು ಶುಕ್ತಿರಿಯಂ, ಇದು ಶುಕ್ತಿ ಐತಿ, ಇದು ಶುಕ್ತಿ ಐತಿ. इस रीति से रजत का स्वरूप से निषेध कहे है. ಈ ರೀತಿಯಿಂದ ಬೆಳ್ಳಿದ್ಯಾನು ಧರ್ಮ ಧರ್ಮಿ ಎರಡು ಬಾದ್ ಮಾಡೋದಪ್ಲೆ ಐತೇನಿಲ್ಲ. ಇಲ್ಲಿ ಬೆಳ್ಳಿ ಇಲ್ಲ, ಬೆಳ್ಳಿನ ಅಂದ್ರೆ ಧರ್ಮ ಧರ್ಮಿ ಎರಡು ಬಾದ್ ಮಾಡ್ದಂತೆ ಐತೇನಿಲ್ಲ. ಆಪ್ತ ಪುರುಷ करे है आत्मख्याति की रीति से न अत्र रजतम, किंतु ನ ಅತ್ರ ರಜತಂ, ಇಲ್ಲಿ ಹೊರಗೆ ಬೆಳಿಲ್ಲ, ಇಲ್ಲಿ ಹೊರಗೆ ಅವ್ರು ಹೊರಗೆ ಬೆಳಿಬೇಕು, ಇಲ್ಲಿ ಹೊರಗೆ ಬೆಳಿಲ್ಲ. ನಿನ್ನ ರೀತಿಯಿಂದ ಆಗಬೇಕಾಗಿದ್ರೆ ಅವನ ರೀತಿಯಿಂದ ಯಾವ ಪುರುಷ ಹಿಂಗೆ ಉಪದೇಶ ಮಾಡ್ತಾನೆ. ಕೇವಲ ಶುದ್ಧಿನೇ ಐತಿ, ಇದು ಬೆಳಿಗಿಲ್ಲ. ನಿನ್ನ ರೀತಿಯಿಂದ ನ ಅತ್ರ ರಜತಂ, ಇಲ್ಲಿ ಹೊರಗೆ ಬೆಳಿಗಿಲ್ಲ. ಮತ್ತೇನು ನಿನ್ನ ಮತದಂತೆ ಒಳಗೆ ತೇ ಆತ್ಮನಿ, ಆತ್ಮನಿ ಆತ್ಮ ಮಧ್ಯೆ ಅಂದರೆ ಒಳಗೆ ಬೆಳ್ಳಿ ಐತಿ, ಹೊರಗೆ ಇಲ್ಲ. ಆತ್ಮನಿ ರಜತಂ, ಆತ್ಮ और ताके धर्मन को अंतर कहे, ಆತ್ಮ ಅವ್ರ ತಾಕೆ ಧರ್ಮ ರಜತ್ ಅಂತರ. ನಿನ್ನ ಮತದಲ್ಲಿ ಹಿಂಗೆ ಆಗಬೇಕು. ನಿನ್ನ ಮತದಲ್ಲಿ ಆಪ್ತ ಪುರುಷರ ಸರಿಗಳೇನ ಇಲ್ಲಿ ಬೆಳ್ಳಿಲ್ಲ, ಇಲ್ಲಿ ಶುಕ್ತಿ ಐತಿ. ನಿನ್ನ ಮತದಲ್ಲಿ ಒಳಗೆ ಬೆಳ್ಳಿ ಐತಿ, ಹೊರಗೆ ಇಲ್ಲ ಬೆಳ್ಳಿ, ಹಿಂಗಾಗಬೇಕು. इस रीति से रजत के देश मात्र का निषेध करना चाहिए. ಈ ರೀತಿಯಿಂದ ಬೆಳ್ಳಿಯ ದೇಶ ಮಾತ್ರದ ನಿಷೇಧ ಮಾಡಬೇಕಾಗುತ್ತದೆ. ಯಾತೆ ಆತ್ಮ ಮೇ ಉಪಜೆ ಕಿ ಬಾಹ್ಯ ದೇಶ ಮೇ ಖ್ಯಾತಿ, ಒಳಗೆ ಹುಟ್ಟಲ್ಪಟ್ಟಂಥ ಯಾವ ಬೆಳ್ಳಿದು ಹೊರಗ ದೇಶದಲ್ಲಿ ಖ್ಯಾತಿ. ಖ್ಯಾತಿ ಅಂದರೆ ಪ್ರತೀತಿ, ಖ್ಯಾತಿ ಅಂದರೆ ಪ್ರತೀತಿ, ಹೊರಗೆ ತೋರ್ಲತ್ತ ಹಿಂಗೆ ಪ್ರತೀತಿ ಅಂದರೆ ಜ್ಞಾನ ಆಗ್ತದ. ಈ ಅರ್ಥ ಮೇ ತಾತ್ಪರ್ಯತೆ, ಇದೇ ಅರ್ಥದ ತಾತ್ಪರ್ಯ, ಅವರು ತಾತ್ಪರ್ಯದು ಇಬ್ಬರದು. ಹೊರಗೆ ಆತ್ಮ ಮೇ ಉಪಜೆ ಕಿ ಬಾಹ್ಯ ದೇಶ ಮೇ ಖ್ಯಾತಿ, ಒಳಗೆ ಹುಟ್ಟಲ್ಪ ಆತ್ಮ और ताके धर्मन को अंतर कहे, ಆತ್ಮ ಧರ್ಮ ರಜತ ಅಂತರ है. ಆ ಒಳಗೆ ಹುಟ್ಟಲ್ಪಟ್ಟಂಥ ಬೆಳೆದು ಬಾಹ್ಯ ದೇಶ ಮೇ ಖ್ಯಾತಿ ಅಂದರೆ ಪ್ರತೀತಿ ಜ್ಞಾನ. ಇದೇ ಅರ್ಥದ ತಾತ್ಪರ್ಯದಲ್ಲಿ ಬಾಹ್ಯ ಪದಾರ್ಥವಾದಿ ಸೌಗತ का ಆತ್ಮಖ್ಯಾತಿ ಅಸಂಗತ है. ಬಾಹ್ಯ ಪದಾರ್ಥವಾದಿ, ಬಾಹ್ಯ ಪದಾರ್ಥವಾದಿ ಅಂದರೆ ಇಬ್ಬರು, ಶ್ರೋತ್ರಾಂತಿಕ ಮತ್ತು ವೈಭಾಷಿಕ. ಬಾಹ್ಯ ಪದಾರ್ಥ ಅಂದ್ರೆ ಯೋಗಾಚಾರ ಅಲ್ಲ, ಹೊರಗೆ ಪದಾರ್ಥ ಅಂದ್ರೆ ಶ್ರೋತಾಂತಿಕ ಮತ್ತು ವೈಭಾಷಿಕ ಇಬ್ಬರು ಬರ್ಕೋಬೇಕು. सौगत का आत्मख्यातिवाद असंगत है. तैसा ही विज्ञान से भिन्न कोई बाह्य और अंतर पदार्थ नहीं. ಬುದ್ಧಿಗಿಂತಲೂ ಭಿನ್ನ ಯಾವ ಒಳಗ ಹೊರಗ ಪದಾರ್ಥ ಇಲ್ಲ. ಕಿಂತು ವಿಜ್ಞಾನ ರೂಪ ಆತ್ಮಕ್ಕೆ ಆಕಾರ ಸರ್ವ ಪದ, ಅಂದರೆ ಬುದ್ಧಿನೇ ಎಲ್ಲ ಆಕಾರ ಆಗೈತಿ. ವಿಜ್ಞಾನ ರೂಪ ಆತ್ಮಕ್ಕೆ ಆಕಾರ, ಆಕಾರ ಅಂದ್ರೆ ಆ ಬುದ್ಧಿನೇ ಎಲ್ಲ ಆಕಾರ ಆಗೈತಿ. ಬುದ್ಧಿ ಆಕಾರ, ಬುದ್ಧಿ ಕ್ಷಣಿಕ ಬುದ್ಧಿವಾದಿ ಎಲ್ಲ ಬುದ್ಧಿದಲ್ಲಿನೇ ಅದ. ಆತ್ಮಖ್ಯಾತಿ आकार सर्व पदार्थ है. इस रीति से विज्ञानवादी का ಅಂದರೆ ಯೋಗಾಚಾರ್ಯ का
विज्ञानवादी का अंदरने ಬರ್ಕೋರಿ योगाचार का विज्ञान रूप आत्मा के रजत रूप से केवल धर्म रूप से ಖ್ಯಾತಿ है ಇವನ ಮತದಲ್ಲಿ ಅವ್ರ ಮತದಲ್ಲಿನೂ ಹೇಳಿದರು ಇವನ ಮತದಲ್ಲಿನೂ ಯೋಗಾಚಾರ್ಯ ಮತದಲ್ಲಿ इस तात्पर्य ते भी आत्मख्यातिवाद असंगत है ಈ ತಾತ್ಪರ್ಯ ಮ್ಯಾಲ ಏನು ಬಾಹ್ಯ ದೇಶದಲ್ಲಿ ಖ್ಯಾತಿ ವೃತ್ತಾಂತಿಕ ವೈಭಾಷಿಕ ಇವರಿಬ್ಬರದು ಆತ್ಮಖ್ಯಾತಿ ಅಸಂಗತ ವಿಜ್ಞಾನಕ್ಕಿಂತ ಭಿನ್ನ ಯಾವ ಹೊರಗ ಒಳಗ ಪದಾರ್ಥ ಇಲ್ಲ ಕಿಂತು ವಿಜ್ಞಾನ ರೂಪವೇ ಆತ್ಮನಾಕಾರ ಬುದ್ಧಿದೇ ಆಕಾರ ಎಲ್ಲ ಪದಾರ್ಥ ಈ ರೀತಿ ವಿಜ್ಞಾನವಾದಿ ಅಂದರೆ ಯೋಗಾಚಾರನ ವಿಜ್ಞಾನ ರೂಪ ಆತ್ಮನ ಧರ್ಮ ಬೆಳ್ಳಿ ರೂಪದಿಂದ ಖ್ಯಾತಿ ಈ ತಾತ್ಪರ್ಯದಿಂದನೂ ಕೂಡ ಆತ್ಮಖ್ಯಾತಿ ಅಸಂಗತ ಅಂದರೆ ಯೋಗಾಚಾರ ಮತನು ಆತ್ಮಖ್ಯಾತಿವಾದ ಅಂದ್ರೆ ಯೋಗಾಚಾರ ಸಂಗತ ಕಾಯತೆ ವಿಜ್ಞಾನ ತಿರುತಲ್ಲಿ ಎರಡು ಮತ ಖಂಡನ ಮಾಡಿದ್ರು ವೈಭಾಷಿಕ ವೃತ್ತಾಂತಿಕ ಯೋಗಾಚಾರ ಮೂರು हाँ कायते विज्ञान से भिन्न रजत है सो ज्ञान का विषय है ಬುದ್ಧಿಗಿಂತ ಭಿನ್ನ ಬೆಳ್ಳಿ ಐತಿ ಅದು ಜ್ಞಾನಕ್ಕೆ ವಿಷಯ ಐತಿ ತಾಕು ವಿಜ್ಞಾನ ರೂಪ ಆತ್ಮ से अभिन्न कथन संभवे नहीं ನೋಡು ವಿಜ್ಞಾನಕ್ಕಿಂತ ಇರುತ್ತಾರೆ ವಿಜ್ಞಾನ ಬುದ್ಧಿಗಿಂತೂ ಭಿನ್ನ ಬೆಳ್ಳಿ ಇರುತ್ತದೆ ಅದು ಜ್ಞಾನಕ್ಕೆ ವಿಷಯ ಐತಿ ಬುದ್ಧಿಗಿಂತ ಭಿನ್ನ ಬೆಳ್ಳಿ ಐತಿ ಜ್ಞಾನಕ್ಕೆ ವಿಷಯ ಐತಿ ಅದಕ್ಕೆ ವಿಜ್ಞಾನ ರೂಪ ಆತ್ಮಗಳನ್ನೇ ಅಭಿನ್ನ ಅಂತ ಹೇಳಿದಿರಲ್ಲ ಇದು ಎಲ್ಲರಿಗಿಂತ ವಿರುದ್ಧ ಹಾಂ ಸಂಭವೇನೇ ಅಭಿನ್ನ ಕಥನ ಸಂಭವೇನೇ ಅವ್ರ ವಿಜ್ಞಾನವಾದಿ ಗೊತ್ತಾಯ್ತಲ್ಲ ಇದು ಮಾತಾ ಹಾಂ और विज्ञानवादी के मत में सारे पदार्थ क्षणिक विज्ञान रूप है क्षणिक विज्ञान रूप ही आत्मा का है मतलब सुगति हाँ हाँ क्षणिक बुद्धिगेने विज्ञानिकेने न आत्मा अंतेವು ವಿಜ್ಞಾನವಾದಿ ಮತ ಮೇ ಅಲ್ಲಿ ನೋಡ್ಬೇಕು ಹಂಗೆ ನೀನು ನೋಡ್ಲಕತ್ತಿಲ್ಲ ಮ್ಯಾಲ ಎಲ್ಲದೀಗ ಎಲ್ಲಿ ನಡೆದದೀಗ ನೀವು ಓದ್ ನೋಡ विज्ञान रूप आत्मा में अभिन्न कथन हाँ संभवेने अದ್ರ ಮುಂದೆ ನೋಡಿ ಈಗ विज्ञानवादी के मत में सारे पदार्थ क्षणिक है क्षण क्षण में उत्पत्ति नाश क्षण क्षणದಲ್ಲಿ ಅವರು ಬುದ್ಧಿಗೇನೆ ಆತ್ಮಖ್ಯಾತಿಯನ್ನು ಹೇಳ್ಯಾರಲ್ಲ ಅಲ್ಲಿ ಯಾವುದು ಕೋಶ ವಿಜ್ಞಾನಮಯ ಕೋಶ ವಿಜ್ಞಾನ ಕೋಶದಲ್ಲಿ ಕ್ಷಣ ಕ್ಷಣದಲ್ಲಿ ಉತ್ಪತ್ತಿ ನಾಶ ಕ್ಷಣ ಕ್ಷಣದಲ್ಲಿ ಉತ್ಪತ್ತಿ ಕ್ಷಣ ಕ್ಷಣದಲ್ಲಿ ನೀವು ಉತ್ಪತ್ತಿ ನಾಶದಲ್ಲಿ ಹೇಳಿದಿರಿ ನಿಮ್ಮ मतಕ್ಕೆ ಏನು आपत्ति ಬರ್ತದೆ विज्ञानवादी के मत में सारे पदार्थ क्षणिक है विज्ञान रूप है तामे क्षणिक क्षणिक विज्ञान रूप है तामे प्रत्यभिज्ञा असंभवादिक अनंत दूषण है प्रत्यभिज्ञा असंभवादिक ಅಂದ್ರೆ ಪ್ರತ್ಯಭಿಜ್ಞಾ ಹೆಂಗೆ ಪ್ರತ್ಯಭಿಜ್ಞಾ ಅಂದರೆ ಸ್ಮೃತಿ ಆಗೋದಿಲ್ಲ ಈಗ ನಿನ್ನೆ ನೋಡಿರುವಂಥ ಹಸ್ತಿ ಇತ್ಯಾದಿಗಳದ್ದು ವರ್ತಮಾನ ಕಾಲದ ಸ್ಮೃತಿ ಆಗುತ್ತೆ ನಿನ್ನ ನೋಡುವುದು ಅದೇ ಆನಿದು ಅದೇ ಆನಿ ಇದು ಅಂತ ನಾವು ಹೆಂಗೆ ಹೇಳ್ತೇವೆ ಪ್ರತ್ಯಭಿಜ್ಞಾ ಆ ಕ್ಷಣ ಕ್ಷಣದಲ್ಲಿ ಉತ್ಪತ್ತಿ ನಾಶ ಅಂದರೆ ಪ್ರತ್ಯಭಿಜ್ಞಾನೇ ಆಗಬಾರ್ದು ನಿನ್ನ ಮತದಲ್ಲಿ ಪ್ರತ್ಯಭಿಜ್ಞಾನೇ ಆಗಬಾರ್ದು ಮತ್ತು ಹಿಂದೆ ಅದೇ ನಮ್ಮ ಸಿದ್ಧಾರೂಢ ಮಠ ನೋಡು ಇದೇ ಸಿದ್ಧಾರೂಢ ಮಠ ಅದೇ ಸಿದ್ಧಾರೂಢ ನೋಡು ಅಂತ ಏನು ನಮ್ಮ ಸ್ಮೃತಿ ನೋಡಿಕೊಳ್ಳಿ ಸ್ಮೃತಿಗೆ ಬರ್ತದೆ ಕ್ಷಣದಲ್ಲಿ ಹೋಯ್ತಲ್ಲ ಅದು ನಷ್ಟ ಆಯಿತು ಮತ್ತೊಂದೇ ಅಂದರೆ ಸ್ಮೃತಿದು ಅಸಂಭವ ಎಲ್ಲ ಕಾರ್ಯಕಾರಣದ್ದು ಅಸಂಭವ ಅನಂತ ದೂಷಣ ಯಾತೆ ಆತ್ಮಖ್ಯಾತಿ ಸಂಭವೇ ನೈ ಆದ್ದರಿಂದ ಆತ್ಮಖ್ಯಾತಿ ಅಂತ ಹೇಳೋದು ಮತ ಸಂಭವಿಸುವುದೇ ಇಲ್ಲ ಅಂತ ಮೂರು ಆತ್ಮಖ್ಯಾತಿವಾದ ಮುಗಿತು ನಾಳೆ ಅನ್ಯತಾ ಖ್ಯಾತಿ ಚಾಲು ಆಗ್ತದೆ